रूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं मुनिध्येयमाकाशरूपं परेशं परब्रह्मरूपं गणेशं भजेम परब्रह्मरूपं गणेशं भजेम परब्रह्मरूपं गणेशं भजेम. ಧನ್ಯವಾದಗಳು. ಇನ್ನು ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದಿ ನಾಡಗೀತೆ ವಿಲ್ ಬಿ ರೆಂಡರ್ಡ್ ಬೈ BJG Satyashri and L. Jagdish and team. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ಯಾದವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನು. भारत जननीय तनुजाते, सर्व जनांगದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ರುದ್ರಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ಧಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಬಿಡ್ತಾ ಇಲ್ಲ. ಕಾರ್ಯಕ್ರಮ ಮುಂದುವರಿಸೋದಕ್ಕಿಂತ ಮುನ್ನ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ನೋಟ್ ದಟ್ ಅತ್ಯಂತ ಸುಶ್ರಾವ್ಯವಾಗಿ ದಿ ಅಡ್ವೊಕೇಟ್ಸ್ ಹ್ಯಾವ್ ಸಂಗ್ ನಾಡಗೀತೆ. ಅಂದ್ರೆ ದೇ ಹ್ಯಾವ್ ಶೋನ್ ಇಟ್ ಟು ಆಲ್ ಆಫ್ ಅಸ್ ದಟ್ ದೇ ಆರ್ ನಾಟ್ ಜಸ್ಟ್ ಮೇಯರ್ ಅಡ್ವೊಕೇಟ್ಸ್,
They are great artists. Let's give a round of applause and congratulate all of them for a wonderful rendition of Jaya Bharata Jananiya Tanujate, Jaya He Karnataka Mate. ಈ ದಿನದ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನ್ಯಾಯಮೂರ್ತಿ ಗೌರವಾನ್ವಿತ ಶ್ರೀ ಎಂ.ಎನ್. ವೆಂಕಟಾಚಲಯ್ಯ, ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ. He was supposed to be here, but due to some unavoidable circumstances, he is not here. However, the organizing team has ensured that Justice M.N. Venkatachalaya gives us the permission to move further. We'll have a video permission from Justice M.N. Venkatachalaya. Well, ಈಗ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರು, I would request all of you to kindly come forward, light the lamp as indicated by Honorable Justice Sri M.N. Venkatachalaya. ಎಲ್ಲ ಗಣ್ಯರು ದೀಪವನ್ನ ಬೆಳಗಿಸೋದ್ರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ವಿನಂತಿ. Well, ladies and gentlemen, please be in your seats. As already announced, all of you will get an opportunity to felicitate Justice Gopal Gowda later on. At this juncture, let us participate and make this function a grand success. Please give a huge round of applause for this all-important moment, the traditional lighting of the lamp. Shubham karoti kalyanam, arogyam dhana sampada. Honorable Justice Shri A.K. Patnaik, also Honorable Justice Shri Santosh Hegde, Honorable Deputy Chief Minister of Andhra Pradesh Shri Pawan Kalyan, Honorable Minister Shri H.K. Patil, Honorable MLA Shri G.T. Devegowda, ಹಾಗೂ ಮಾಜಿ ಸರ್ಕಾರಿ ಮುಖ್ಯ ಸಚಿವ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಎಂ.ಎನ್. ಶೇಷಾದ್ರಿ ಇವರೆಲ್ಲರೂ ಸಹ ದೀಪವನ್ನು ಬೆಳಗಿಸಿ ಶುಭಾರಂಭವನ್ನು ಕೋರಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ವಿಶೇಷವಾಗಿ ಇದರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ನಿವೃತ್ತ ಡಾಕ್ಟರ್ ಶಶಿಕಲಾ ಉರಂಕರ್ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಶಶಿಕಲಾ ಉರಂಕರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿನ ಈ ಗಣ್ಯಾತೀತ ಗಣ್ಯರಿಗೂ ಹಾಗೂ ಈ ಅವಿಸ್ಮರಣೀಯ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಮಹಿಳೆಯರು ಮತ್ತು ಮಹಿಳೆಯರಿಗೂ ನ್ಯಾಯಮೂರ್ತಿ ವಿ. ಗೋಪಾಲ್ ಗೌಡರ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. 1951ರ
ಅಕ್ಟೋಬರ್ 6ರ ಶನಿವಾರದಂದು ಅಂದಿನ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತು. ಮುಕ್ಕಾಲು ಶತಮಾನದ ನಂತರ ಕರ್ನಾಟಕದ ಈ ವಿಧಾನಸಭೆಯ ಈ ಬೃಹತ್ ಸಭಾಂಗಣದಲ್ಲಿ ಆ ಮಗುವಿನ ಜನ್ಮದಿನದ ವಜ್ರ ಮಹೋತ್ಸವ ಆಚರಿಸಲಿಕ್ಕೆ ಕಾರಣೀಭೂತರಾದ ಪೆದ್ದೂರಿನ ದಿವಂಗತ ಶ್ರೀ ವೆಂಕಟೇಗೌಡರು ಮತ್ತು ಶ್ರೀಮತಿ ಸುಬ್ಬಮ್ಮನವರಿಗೆ ನಮಸ್ಕರಿಸುತ್ತಾ, ಕಳೆದ 7.5 ದಶಕಗಳಿಂದ ಸುದೀರ್ಘ ಪಯಣದ ಸಮೃದ್ಧ ಜೀವನ ಅನುಭವ ಹೊಂದಿದ ದೇಹದೊಂದಿಗೆ ವಯಸ್ಸು 74 ತುಂಬಿದರೂ 47ರ ಹರಿಯದ ಚೈತನ್ಯ ಉಳಿಸಿಕೊಂಡು ಅದೇ ಸ್ಪಷ್ಟ, ದೃಢ, ಅಭೇದ್ಯ ನಿಲುವಿನ ಉತ್ಸಾಹದಾಯಿ ವ್ಯಕ್ತಿತ್ವದಿಂದ ಸೂಜಿಗಲ್ಲಿನಂತೆ ನಿಮ್ಮೆಲ್ಲರನ್ನು ಈ ದಿನ ಸಮಾರಂಭಕ್ಕೆ ಸೆಳೆದಿರುವ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಗೋಪಾಲಗೌಡರ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟನೆಗೆ ಮತ್ತು ಪುಸ್ತಕ ಬಿಡುಗಡೆಗೆ ವಜ್ರ ತಜ್ಞ ಮಾತ್ರ ವಿಶ್ಲೇಷಿಸಬಲ್ಲ ಎನ್ನುವ ನಾಣ್ಣುಡಿಯಂತೆ ನಿಮ್ಮೆಲ್ಲರಿಗೂ ಚಿರಪರಿಚಿತರಾದ ಅದೇ ವಜ್ರಕಾಯಿ ವ್ಯಕ್ತಿತ್ವದ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ಸನ್ಮಾನ್ಯ ಶ್ರೀ ಎಂ.ಎನ್. ವೆಂಕಟಾಚಲಯ್ಯನವರು ಒಪ್ಪಿದ್ದು ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅಜೇಷ್ಟೋ ಅಕನಿಷ್ಠ ಇತಿ ಭ್ರಾತರಃ. ಅಜೇಷ್ಟೋ ಅಕನಿಷ್ಠ ಇತಿ ಭ್ರಾತರಃ. ಅಜೇಷ್ಟೋ ಮೀನ್ಸ್ no one is superior, akanishta, no one is inferior. Iti bhrataraha. All should strive for the interest of all and progress cumulatively. ಇದು ನಮ್ಮ ಸಂವಿಧಾನದ ಆಶಯವೂ ಕೂಡ. ಈ ಮಾತು ಋಗ್ವೇದದಲ್ಲಿ ಹೇಳಿದ್ದು. ಈ ಸಮಾನತೆ ಮತ್ತು ಸಹೋದರ ತತ್ವಗಳನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅನುಚಾನ ಪಾಲಿಸಿಕೊಂಡು ಕರ್ನಾಟಕದ ಜನತೆಗೆ ವಿಶೇಷವಾಗಿ ಲೋಕಾಯುಕ್ತರು ಎಂದೇ ಪರಿಚಿತರಾದ ವಿಶ್ರಾಂತ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಸನ್ಮಾನ್ಯ ಎನ್. ಸಂತೋಷ್ ಹೆಗಡೆಯವರು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲು ಒಪ್ಪಿ ಆಗಮಿಸಿದ್ದು ಅವರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಿತಿಯವರು ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದ ವೈವಿಧ್ಯಮತೆಯನ್ನು ಬಗ್ಗೆ ನೋಡಿದಾಗ ಒಬ್ಬ ವಕೀಲರು ಸಮಾನತೆಯ ಧುರೀಣರು ಅನ್ನೋ ಒಂದು ಮಾತನ್ನು ಹೇಳಿದರು. ಆಗ ನನಗೊಂದು ಜಿಜ್ಞಾಸೆ ಶುರುವಾಯಿತು. ಪ್ಲೇಟೋ ಹೇಳಿದ ಮಾತು ನೆನಪಾಯಿತು. ಐ ಥಿಂಕ್ ಯು ಆಲ್ ನೋ ಅಬೌಟ್ ದ ಫಿಲಾಸಫರ್ ಪ್ಲೇಟೋ. Of course, he was highly critical of democracy, but he was not against democracy. Rather, he was depicting the different facets of democratic governance. In fact, Plato wanted to have a political career in his life, but by seeing the brutal, dark history that made him as a political philosopher. What is that history? Plato's guru, teacher, and mentor, with whom he had 40 years long association. ಸನ್ಮಾನ್ಯ ನ್ಯಾಯಮೂರ್ತಿ ಜಸ್ಟಿಸ್ ಎ.ಕ. ಪಟ್ನಾಯಕ್ ಅವರಿಗೆ ಸನ್ಮಾನವನ್ನು ಮಾಡಿ ಸ್ವಾಗತಿಸಿದ್ದಾರೆ. His Lordship is known for his democratic and progressive judgments and stood as a judge with sense of justice. ಇನ್ನೋರ್ವ ముఖ్య అతిథి ఆంధ్రప్రదేశం రాష్ట్రం నుండి ఆగమించిన మన కర్ణాటకలో అపారమైన అభిమానుల్ని పొందిన పవర్ స్టార్ అని టాలీవుడ్లో ఆరాధిస్తున్న సురద్రూప ఓజీ నటుడు, తరువాత జనసేవ కోసం జనసేనానిగా
ಅದೇ ಇವರಿಗೆ ಪವನ್ ಕಲ್ಯಾಣ್ ಗಾರಿಗೆ ಅಭಿನಂದನಾ ಸಮಿತಿ ಪರಂಗ ಮನಸಾರ ಸ್ವಾಗತಾನೆ ಕೋರುತ್ತಾನೆ. ಇನ್ನೋರ್ವ ಮುಖ್ಯ ಅತಿಥಿ ಹಿರಿಯ ಅನುಭವಿ ಸೌಮ್ಯ ರಾಜಕಾರಣಿ ಎಂದೇ ಖ್ಯಾತಿ ಪಡೆದ ಮಾನ್ಯ ಆವ ಗಿಡದ ಮಾವಿನಕಾಯಿಯೋ ಯಾವ ಗಿಡದ ಮೆಣಸಿನಕಾಯಿಯೋ ಇನ್ನಾವ ಸಮುದ್ರದ ಉಪ್ಪೋ ಎತ್ತಳಿಂದೆತ್ತ ಸಂಬಂಧವಯ್ಯ ಈ ರುಚಿಕರ ಉಪ್ಪಿನಕಾಯಿಗೆ ಎನ್ನುವಂತೆ ಮಲೆನಾಡಿನ ಮಾವಿನಕಾಯಿ ಬಯಲುಸೀಮೆಯ ಮೆಣಸಿನಕಾಯಿ ಕರಾವಳಿ ತೀರದ ಉಪ್ಪನ್ನು ಹದವಾಗಿ ಸೇರಿಸಿದಾಗ ಹೇಗೆ ರುಚಿಕರವಾದ ಉಪ್ಪಿನಕಾಯಿ ಸಿಗಬಲ್ಲದೋ ಅದೇ ರೀತಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಸಾಮರ್ಥ್ಯದಿಂದ ಕೆಲಸ ಮಾಡಿದಾಗ ಪ್ರಜಾಪ್ರಭುತ್ವದ ಸ್ವಾದ ನಮಗೆ ಸಿಗಲಿಕ್ಕೆ ಸಾಧ್ಯ ಎಂದು ಹೇಳಿ ನಂಬಿರುವ ತಮ್ಮ ತಂದೆಯವರಂತೆಯೇ ಮುತ್ಸದ್ದಿ ರಾಜಕಾರಣಿ ಎಂದು ಹೆಸರು ಪಡೆದ ಸನ್ಮಾನ್ಯ KH ಪಾಟೀಲ್ ಅವರು ಪ್ರವಾಸೋದ್ಯಮ ಹಾಗೂ ಕಾನೂನು ಸಚಿವರು ಇವರು ಆಗಮಿಸಿದ್ದು ಇವರಿಗೆ ಸಮಿತಿಯ ಪರವಾಗಿ HK ಪಾಟೀಲ್ ಸಾಹೇಬರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಹಿರಿಯ ರಾಜಕಾರಣಿ ಸೌಮ್ಯ ರಾಜಕಾರಣಿ ಹೆಸರು ಪಡೆದ ಮಾಜಿ ಶಿಕ್ಷಣ ಸಚಿವರು ಹಾಗೂ ಹಾಲಿ ಶಾಸಕರು ಆದ ಸನ್ಮಾನ್ಯ GT ದೇವೇಗೌಡರಿಗೆ ಅಭಿನಂದನಾ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಸನ್ಮಾನಿಸಬೇಕೆಂದು ಸಮಿತಿಯ ಪರವಾಗಿ ಸಮಿತಿಯವರನ್ನು ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಅತಿಥಿ ಮಾಜಿ ಶಾಸಕರಾದ ಡಾಕ್ಟರ್ YA ನಾರಾಯಣಸ್ವಾಮಿಯವರು ಆಗಮಿಸಿದ್ದು ಅವರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಸಮಿತಿಯವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾಜಿ MLC ಅವರಾದ ಶ್ರೀ ಗೋವಿಂದರಾಜವರು ಆಗಮಿಸಿದ್ದು ಸರ್ ನೀವು ಹೋಗಿರಿ ಸರ್. ಇನ್ನೋರ್ವ ಅತಿಥಿ MLC ಅವರ ಡಾಕ್ಟರ್ K ಗೋವಿಂದರಾಜ್ ಅವರು ಇಲ್ಲಿಗೆ ಆಗಮಿಸಿದ್ದು ಅವರಿಗೆ ಸಮಿತಿಯ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಉಷಾ ಗೋಪಾಲ್ಗೌಡ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಅವರಿಗೂ ಸಹ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವಿಶ್ರಾಂತ ನ್ಯಾಯಮೂರ್ತಿ ಸುಧೀಂದ್ರ ಅವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಮಿತಿಯ ಅಧ್ಯಕ್ಷರು ಆದ ಶ್ರೀ ಎನ್ ಶೇಷಾದ್ರಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಈ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ, ಸಮಾರಂಭದ ಸುಮಧುರ ನೆನಪುಗಳ ಕಾರ್ಯಕ್ರಮಕ್ಕೆ ನವದೆಹಲಿಯಿಂದ, ಅಮರಾವತಿಯಿಂದ, ಆಂಧ್ರ ಪ್ರದೇಶದಿಂದ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಕೊಂಡಜ್ಜಿ, ಮಾಜಿ ವಿಧಾನ ಪರಿಷತ್ ಒರಿಸ್ಸಾ ಮತ್ತಿತರ ರಾಜ್ಯಗಳಿಂದ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋಹನ್ ಕೊಂಡಜ್ಜಿಯವರು ಆಗಮಿಸಿದ್ದು, ಅವರೆಲ್ಲರಿಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಎಸ್ ಬೋಪಣ್ಣ ಸಾಹೇಬರು ಆಗಮಿಸಿದ್ದು, ಅವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಹಾಲಿ ಎಲ್ಲರಿಗೆ ಈ ಸಭೆಗೆ ಆಗಮಿಸಿರುವ ಎಲ್ಲ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೂ, ವಿಶ್ರಾಂತ ನ್ಯಾಯಮೂರ್ತಿಗಳಿಗೂ, ನ್ಯಾಯಾಧೀಶರುಗಳಿಗೂ ನಾನು ಅಭಿನಂದನಾ ಸಮಿತಿಯ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಲ್ಲಿ ನ್ಯಾಯಮೂರ್ತಿ ವಿ ಗೋಪಾಲಗೌಡರ ಮೇಲಿನ ಅಭಿಮಾನ, ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧ, ಗೆಳೆತನ, ಅಕ್ಕರೆ ಇತ್ಯಾದಿಗಳಿಂದ ಆಗಮಿಸಿರುವ ಎಲ್ಲ ಹಿರಿಯ ಕಿರಿಯ ವಕೀಲರಿಗೂ, ಸಾಹಿತಿಗಳಿಗೂ, ಕಲಾವಿದರಿಗೂ, ಬರಹಗಾರರಿಗೂ, ಮಾಧ್ಯಮದವರಿಗೂ, ವಿದ್ಯಾರ್ಥಿಗಳಿಗೂ, ರೈತರಿಗೂ, ಉದ್ದಿಮೆದಾರರಿಗೂ, ಹೋರಾಟಗಾರರಿಗೂ, ರಾಜಕೀಯ ಧುರೀಣರಿಗೂ, ಚಿತ್ರರಂಗದವರಿಗೂ ಮತ್ತು ಎಲ್ಲ ಸಭಿಕರಿಗೂ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಗರ್ಭಗುಡಿಯ ಉದ್ಭವ ಮೂರ್ತಿಯಂತೆ ತನ್ನ ಕಾರ್ಯಚಟುವಟಿಕೆಗಳಿಂದ, ವಿದ್ಯಾರ್ಥಿ ದೆಸೆಯಿಂದ ನ್ಯಾಯಮೂರ್ತಿ ಆಗುವ ಮೊದಲಿಂದಲೂ ಕೂಡ ಸಮಾಜಪರ, ಜನಹಿತ, ಜನಪರ ಕಾರ್ಯಕ್ರಮಗಳಿಂದ ಜನಮನಸ್ಸನ್ನು ಗೆದ್ದಿರುವ ಮಾನ್ಯ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾಗಿದ್ದಾಗ ಅವರು ಮಾಡಿರುವ ಕಾರ್ಯಕ್ರಮಗಳು ಈ ಎಡಪಂಥ, ಬಲಪಂಥ, ಮಗದೊಂದು ಪಂಥ ಎನ್ನುವುದಕ್ಕಿಂತ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಮನುಜ ಮತ ವಿಶ್ವಪಥ ಎನ್ನುವ ವಿಶ್ವಮಾನವ ಸಂದೇಶವನ್ನು ಸಾರುತ್ತಾ ದಾರಿ ನಡೆದಿದ್ದಾರೆ. ಅವರ ಈ ದಿನ ಬಿಡುಗಡೆಯಾಗುವ ಪುಸ್ತಕ ಮತ್ತು ಸಾಕ್ಷ್ಯಚಿತ್ರ ಇವು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ಎಲ್ಲ ಸದಸ್ಯರು ಹಾಗೂ ದೇಶಾದ್ಯಂತ ಸಂಚರಿಸಿ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಸಂಗ್ರಹಿಸಿದ ಪ್ರಧಾನ ಕಾರ್ಯದರ್ಶಿ ಎನ್ ಪಿಳ್ಳಪ್ಪ ಮತ್ತು ಸಾಕ್ಷ್ಯಚಿತ್ರ ನಿರ್ದೇಶನ ಮಾಡಿದ ಶ್ರೀ ರವಿಚಂದ್ರ ಅವರ ಶ್ರಮವನ್ನು ಶ್ಲಾಘಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇನೆ. ಜೈ ಭಾರತ್. ಅತ್ಯಂತ ಪ್ರೀತಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ಎಲ್ಲ ನ್ಯಾಯವಾದಿಗಳಿಗೆ, ಅಡ್ವೊಕೇಟ್ಸ್ಗಳಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರಿದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ನಿವೃತ್ತ ಡಾಕ್ಟರ್ ಶಶಿಕಲಾ ಉರಂಕರ್ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಎಂ ಎನ್ ವೆಂಕಟಾಚಲಯ್ಯ ಅವರ ಇನಾಗ್ರಲ್ ಅಡ್ರೆಸ್. ಲೆಟ್ಸ್ ಹಿಯರ್ ದಿ ಇನಾಗ್ರಲ್ ಅಡ್ರೆಸ್ ಆಫ್ ಡಾಕ್ಟರ್ ಎಂ ಎನ್ ವೆಂಕಟಾಚಲಯ್ಯ. Justice M. N. Session Committee, distinguished invitees, all the guests of honor, ladies and gentlemen. My affectionate greetings to Honorable Justice Gopal Gowda on this unique occasion. He has turned 75 years. General Chairman of the Registration Committee, Sri Shehadri,
has arranged this meaningful celebration, which is customary to celebrate important landmarks in the career of important personalities. In public life, but this celebration has another and a deeper significance. The year was 1969. That was 56 years ago. The small town of Chintamani in the district of Kolar spot into prominence on account of an incident. Unfortunate, it turned out to be when the police opened fire on an assembly of students agitating against private houses in Edmondson Hotel. Several lives were lost. The movement was led by another student who, but for the safety provided to him in a building the police could not break into, might also have lost his life. That was Gopal Gowda. He was then 18 years of age. That fiery spirit remains as vibrant even today. He referred to the work of Justice Gopal Gowda as an activist lawyer and a judge, not as very prosecutor, they have made a name for their death. And the November trial, when the American judge Robert Jackson was not very effective as a prosecutor, so Norman Bishop was brought in. He was hailed for both his fairness and effectiveness of British justice. So was Thurgood Marshall in his own case. The New York Times editorial called Thurgood Marshall's journey the greatest vindication of the lawyer's calling, transformation of justice from paper promise to liberty. At the top of it all, we celebrated the exhortation of Thomas Erskine, who remembered Tom Paine. Of him it was said, no man ever lived who so powerfully strengthened the rights of the subject against the encroachment of power. Ladies and gentlemen, there are eminent leftist lawyers, A.S.R. Chadwick, Kalam and many others who made the contribution to the claimant of liberty and its prosecutorial excesses. The higher soul of the lawyer is not merely that of the defender of the individual, but as the custodian of the liberty of all. Such lawyers are remembered in history, not for winning cases alone, but for proving that the moment when justice trembled, the courage of one lawyer could carry the scale. Liberty of all mankind is still as long as such lawyers are respected. That's why lawyers and advocates and judges are honored nowadays. Thank you very much. I wish this function all success. ಕಡೆಯದಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮ್ಮ ದೇಶದಲ್ಲಿ ಶಾಂತಿ ಸುಖ
ಸಮೃದ್ಧಿ ಶಾಶ್ವತವಾಗಿ ನೆಲೆಸಿ ಬೇರೆ ಪ್ರಾರ್ಥನೆ ಮಾಡಿಕೊಡ್ತೇನೆ. ಬಂಧುಗಳೇ, ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಎಂ.ಎನ್. ವೆಂಕಟಾಚಲಯ ಅವರು, he is 96 years young. That's the spirit. So please give a huge round of applause. One of the most role model personality of this country. ಭಾರತ ದೇಶದ ಸತ್ಪ್ರಜೆಗಳ ಮುಂಚೂಣಿಯಲ್ಲಿರ್ತಕ್ಕಂಥವರು, ಗೌರವಾನ್ವಿತರು. ಶ್ರೀ ಗೋಪಾಲ್ ಗೌಡ ಅವರ ಮೇಲಿನ ಅಪರಿಮಿತ ಪ್ರೀತಿಯಿಂದ ತಾವೇ ಖುದ್ದು ನಾನು ಮಾತಾಡ್ತೀನಿ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಅವರು ಖುದ್ದಾಗಿ ಮಾಡಿದ್ದಾರೆ. ಬಟ್ somehow I feel the response from the audience was not enough. Please give a round of applause to the great man. ಇನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯುವಂತಹ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಪುಸ್ತಕವನ್ನು ಈ ಬಿಡುಗಡೆಗೊಳಿಸಬೇಕಾಗಿ ನಾವು ಜಸ್ಟಿಸ್ ಸಂತೋಷ್ ಹೆಗಡೆ ಹಾಗೂ ಎಲ್ಲ ಗಣ್ಯರಿಗೂ ಕೇಳ್ಕೊತಾ ಇದ್ದೀನಿ. ದಿ ಫಾರ್ಮಲ್ ರಿಲೀಸ್ ಆಫ್ ದ ಬುಕ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಅಂಡ್ ಈಗ ಪುಸ್ತಕದ ಅನಾವರಣ ಆಗ್ತಾ ಇದೆ. Let's give a round of applause. ಅತ್ಯಂತ ತಮ್ಮ ಅಪಾರ ಅನುಭವವನ್ನ ಧಾರೆ ಎರೆದು ಬರೆದಂತಹ ಈ ಒಂದು ಅಭೂತಪೂರ್ವ ಪುಸ್ತಕ ಮಾನವತಾವಾದಿ. ನ್ಯಾಯಮೂರ್ತಿ ಗೋಪಾಲ್ ಗೌಡರು ಗ್ರಾಮೀಣ ಪ್ರದೇಶದ ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು. ತಮ್ಮ ಹಳ್ಳಿಯ ಮೊದಲನೆಯ ಕಾನೂನು ಪದವೀಧರರೆನಿಸಿದರು. ಹೀಗೆ ರಾಜ್ಯದ ದೇಶದ ನ್ಯಾಯಾಂಗ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಅವರ ಈ ಅಭಿನಂದನೆ ಗ್ರಂಥವನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. Ladies and gentlemen, your sabbath and your duty. All as audience, our duty is to give a huge round of applause. ಮಾನವತಾವಾದಿ, ಭಾರತ ಸರ್ವೋಚ್ಚ ನ್ಯಾಯಾಲಯದ ಗಣಪರತ್ನ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಆನರಬಲ್ ಜಸ್ಟಿಸ್ ಶ್ರೀ ವಿ. ಗೋಪಾಲಗೌಡ ಅವರ ಬದುಕಿನ ಹಾದಿಯ ಸಮಗ್ರ ಚಿತ್ರಣ ಮಾನವತಾವಾದಿ. ಇನ್ನು ಐ ವುಡ್ ರಿಕ್ವೆಸ್ಟ್ Justice Santosh Hegde and all the dignitaries, Justice Honorable Justice A.K. Patnaik and everyone to kindly felicitate Justice V. Gopal ಗೌಡರಿಗೆ ಅಭಿನಂದನಾ ಪೂರ್ವಕವಾಗಿ ಇದೀಗ ಗೌರವಾರ್ಪಣೆ. ಬಂಧುಗಳೇ, ಯಾರಾದ್ರೂ ಚಪ್ಪಾಳೆ ಮುಂಚೆ ಹೊಡೆಯೋದಕ್ಕೆ ಮರ್ತಿದ್ರೆ ಈಗ ಒಂದು ಅವಕಾಶ ಇದೆ ನೋಡಿ. Because as Indians, we need a response to the stimuli. So the difficult job of an anchor is to keep reminding the audience to put your hands together, and I'm going to do that. So ಯಾವುದೇ ರೀತಿಯಾದಂತಹ ಹೆಸಿಟೇಷನ್ ಇಲ್ಲದೆ, ಯಾವುದೇ ಕೋವಿಡ್ ರೆಸ್ಟ್ರಿಕ್ಷನ್ ಇಲ್ಲ ಚಪ್ಪಾಳೆ ಹೊಡೆಯೋದಕ್ಕೆ. So please put your hands together without any hesitation and let's congratulate ಮಾನವತಾವಾದಿ ಗೋಪಾಲ್ ಗೌಡರು, ಜನತೆಯ ನ್ಯಾಯವಾದಿಗಳು, ಜನಪರ ನ್ಯಾಯವಾದಿಗಳು, ಹೀಗೆ ಜನ ಮೆಚ್ಚುಗೆಯನ್ನ ಗಳಿಸಿದಂತವರು ಸನ್ಮಾನ್ಯ ಗೋಪಾಲ್ ಗೌಡರು. ಅವರು ನೀಡಿರ್ತಕ್ಕಂಥ ಅನೇಕ ತೀರ್ಪುಗಳು ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಇರತಕ್ಕಂಥ ಬದ್ಧತೆಯನ್ನ ಸಾರಿ ಹೇಳುತ್ತಿವೆ. ಈ ದಿನ ಅವರು ಸ್ವಸಾಮರ್ಥ್ಯ, ಬುದ್ಧಿವಂತಿಕೆ, ದಕ್ಷತೆಗಳಿಂದ ಅತ್ಯುತ್ತಮವಾಗಿ ಬೇರೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ, ಒಡಿಶಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಕೊನೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸುದೀರ್ಘವಾಗಿ ಸಲ್ಲಿಸಿದ್ದಾರೆ. ಇವರನ್ನ ಆದರ್ಶವಾಗಿ ಇಟ್ಟುಕೊಂಡು ಇವರ ಊರಿನ ಸುಮಾರು 100ಕ್ಕೂ ಹೆಚ್ಚು ಜನ ಕಾನೂನು ಪದವೀಧರರಾದರು. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರೆಲ್ಲೂ ಸಹ, ನಾವು ಸಹ ಜೀವನದಲ್ಲಿ ಉತ್ತುಂಗ ಶಿಖರವನ್ನು ಏರಬಹುದು. ವಿ ಕ್ಯಾನ್ ಆಲ್ಸೋ ರೀಚ್ ಡಿಸಿ ಹೈಟ್ಸ್ ಅನ್ನುವಂತಹ ಮೋಟಿವೇಶನ್ ಆಗಿ ಶ್ರೀ ಗೋಪಾಲ್ ಗೌಡರು ಇದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಸಿಟಿಸನ್ ಫ್ರಾಟರ್ನಿಟಿ ಆಫ್ ಕರ್ನಾಟಕ ಅಂಡ್ ಇಂಡಿಯಾ, ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಕಂಗ್ರಾಚುಲೇಟ್ ಫಾರ್ ದಿಸ್ ವಂಡರ್ಫುಲ್ ಅಚೀವ್ಮೆಂಟ್ ಅಂಡ್ ಹ್ಯಾಪಿ ಬರ್ತ್ಡೇ 75. I will now request Honorable Sri Justice N. Santosh Hegde for the felicitation speech. ಬಂಧುಗಳೇ, ಸ್ವಾಗತಿಸಿ Honorable Justice Sri Santosh Hegde ಅವರನ್ನು.
ಎಲ್ಲರಿಗೂ ನಮಸ್ಕಾರ. ಅತಿಥಿ ದೇವೋ ಭವ ಅನ್ನುವ ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕೆಲವು ಪಕ್ಕದ ರಾಜ್ಯದ ಅತಿಥಿಗಳು ಕನ್ನಡ ತಿಳಿಯದವರು ಇರುವುದರಿಂದ ನಾನು ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಆಂಗ್ಲ ಭಾಷೆಯಲ್ಲಿ ಹೇಳಕ್ಕೆ ಬಯಸ್ತೇನೆ. ದಯವಿಟ್ಟು ಕ್ಷಮಿಸಿ. At the outset, I wish Justice Gopala Gowda a very happy birthday and many more returns of the day. God bless him with a happy and long life. The dignitaries in the days and the VIP of the day, Justice Gopala Gowda, Mrs. Veena Gopala Gowda, the dignitaries in the dais, Honorable Justice A.K. Patnaik, retired Judge of the Supreme Court of India, Honorable Shri Pawan Kalyan, Deputy Chief Minister of Andhra Pradesh, Honorable Shri H.K. Patil, Honorable Minister, Government of Karnataka, Honorable Shri G.T. Deve Gowda, Honorable Minister Karnataka, former Minister Karnataka, Dr. Y.A. Narayana Swamy, former Councillor, and the President of the Organizing Committee, Shri M.N. Sheshadri, Member of the Committee, Shri Justice M.K. Sudhindra Rao, Santhe Bachanalli, Dr. S. Nanjendra Swamy, Shri M.N. Pillappa, the judges retired and present, lawyers present here, the admirers of Justice Gopala Gowda present here, other invitees and ladies and gentlemen. I consider this program as a very important program, both socially as well as a program to be attended, because there is a lot of things to be followed from the proceedings of this evening. I say it's a valuable program because normally today in this present day society, people who are rich and powerful are alone felicitated. This is an exception to that rule, where a person who served not only the judiciary but also the society is recognized by the society and is being felicitated. Therefore, I congratulate the organizers for this program that has been organized today. I have known Justice Gopala Gowda ever since he entered the bar, maybe sometime in 1975. And thereafter we have been good friends. The person is committed not only the implementation of law to its words, but also to his social thinking and social commitment. But the best part of his life was that he never ever influenced his judicial pronouncements of his because of his social commitments. His social commitment always been something different from that, and he has served the society as much as society has served him. Mr. Gopala Gowda had its own political thinking, but when it came to taking decisions in judicial matters, he followed the law fully without any third-party influence involved in it and all. Mr. Gopala Gowda's service outside the judicial system is very well known, and he has understood the problems that
section of the society has been following because of the attitude of the society of respecting only the rich and the powerful. In that respect, I think he's been an exception. There are judges who have come and gone, but Justice Gopal Gowda, I am sure, will be remembered by the society for centuries to come, and I wish him all the very best. The book today that just got released is a book which reflects the views of the people who have known Justice Gopal Gowda for decades together and who have expressed their views independently of various other factors and expressing their feelings about Justice Gopal Gowda. In my opinion, this book should be read especially by the youth of this country and the students of law, how to be a judge without being influenced by any factor other than law, but at the same time, how to be a human being, thus be called a humanist judge, which is rarely found in the judicial system otherwise. I wish Justice Gopal Gowda all the very best in the years to come, and to wish him that his goals will be achieved in the years to come, and God bless him. Thank you very much for giving me this opportunity. Honorable Justice Shri N. Santosh Hegde ಅವರು ವಿಶೇಷವಾಗಿ ಗೋಪಾಲ್ ಗೌಡ ಅವರ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. Let's give a round of applause and thank Honorable Justice Shri N. Santosh Hegde. We also have on stage ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ A.K. Patnaik. On behalf of all of us, I would request Honorable Justice Shri A.K. Patnaik to address all of us. Ladies and gentlemen, put your hands together and let's welcome the Honorable Justice. Justice M.N. Venkatachalya, Justice N. Santosh Hegde, Justice Gopal Gowda and Mrs. Gowda, Sri Pawan Kalyan, the Deputy Chief Minister of Andhra Pradesh, Sri H.K. Patel, the Minister of Law and Parliamentary Affairs, Legislative and Tourism Government of Karnataka, Sri G.T. Devegoda, the former Minister of Higher Education, Government of Karnataka, Dr. Y.A. Narayanaswamy, from MLN MLC, Mr. M.N. Shishadri, Senior Advocate who is presiding over the function, Justice Sri N.K. Sudhirao, who is the Chief Editor of the book that was released, Dr. S. Najunda Swamy, the relation editor of the book, Mr. M.N. Pillappa, the General Secretary of the Felicitation Committee, all the ladies and gentlemen who are present, particularly members of the bar, very good evening to all of you. First of all, I must tell you that in Orissa, from where I come from, no such felicitation committee ever takes place to felicitate a judge or even a minister or even anybody. But I repeat what Justice Venkatachalya said and what Justice Santosh Hegde said. This is a very good idea. I remember I was attending a function when I was Chief Justice of Madhya Pradesh in Delhi, attended also by Supreme Court judges. And the President of India then was Sir Abdul Kalam. And when his turn came to speak, he said, before I speak, I would like to take an oath from all the students of law who are sitting in the balcony of Vigyan Bhavan. And
he said there are 5 or 6 points of oath. One of the points, he said, you must repeat all of it. I will be happy over the success of others and not just happy on the success of myself. What a tremendous idea. So this is exactly what the Felicitation Committee is doing. They are happy and celebrating this occasion on the 75th anniversary of Justice Venkachari for all that he has, Justice Gopal Gowda, for all that good work he has done and for all his successes in his life. Now, I did not know Justice Gopal Gowda because I was in Orissa and he was in Karnataka. Until I had to come to Karnataka in 2002 in connection with an inquiry. And during that inquiry, we heard a number of members of the bar. And all of them were praising Justice Gopal Gowda for his judgments, for his behavior, for his good nature. I came to know that this man is really popular. When I went to Supreme Court in 2009, I was called by the then number 2 in the Supreme Court, Justice Kapadia, to find out the suitability of Justice Gowda to become a Chief Justice. It is part of the collegium process. What do you think of him? Not only Justice Gowda, think of somebody else also. I said, so far as Justice Gowda is concerned, please go ahead. He is absolutely suitable to become the Chief Justice. And so far as the other man is concerned, I said he is totally unsuitable. He cannot become a Chief Justice. And then, you know what the collegium decided? They sent Justice Gowda as Chief Justice of Orissa High Court. And they sent the judge about whom they had taken my opinion, transferred him as a punitive judge somewhere else. Because he was senior to Justice Gowda in the Orissa High Court. So this is the first time, you know. It's all right, I had given my opinion. But whenever, as collegium members or as Chief Justice of a High Court, we recommend. We are not 100% sure whether that recommendation will be correct, proved to be correct in future. But my recommendation of Justice Gowda as the Chief Justice proved to be correct. And this is why I'll tell you. When I went to the Supreme Court, Orissa High Court was in a very bad shape. Some judges were not behaving well, they were errant. At the time when Justice Gowda arrived there, the bar was difficult. There was conflict between judges. So Justice Gowda used to tell me, sir, where have you brought me? How do I handle this High Court? Many times. I said, I am behind you, don't worry. Don't worry, I am behind you because I was in the Supreme Court then. And it so happened in the Supreme Court when I was there, though there were other judges who had been Chief Justice of Orissa High Court, somehow the Chief Justice consulted me only. And the result was, he set right that High Court in no time, being his tenure for 3.5 years, he set right that High Court very well. Not only that, you heard Justice Venkachari telling you that he was an activist lawyer and an activist judge. And a judge is known mainly for his judgments. He was very popular in the bar and the bench because of his skills, communication skills.
And because of his tact, very nice tact, he used to handle the bar and the bench very well. But he also used to write very good judgments. Those days, the state government acquired 800 acres of land for the Vedanta group, for Anil Agrawal Trust. And PIs were filed. The farmers, the landowners, they approached the High Court. And that was in a wonderful corridor, marine corridor of Puri and Kodarak on that strip. And Justice Gowda, the number of very, very, good lawyers from Delhi went there, all senior lawyers from Delhi, because after all it was Vedanta group. They argued, but then he sitting with another judge, Justice Das, he bet every point, and in a very long judgment, he quashed the land notification and directed the government to return the land to all the farmers, all the state. That was the first impact he made in Orissa High Court. Then lawyers came to know, litigants came to know what is Justice Gowda as a judge. These days, it's very difficult to, I find very rarely, land acquisitions in favor of very big industrialist corporate houses are not being quashed. They are being acquired. You know that. You are hearing all that. Now, not only that, he recommended very good names to become High Court judges. That's a very important role of a Chief Justice. After a lot of struggle with the collegium members, he recommended them, and 3 of them, out of 6, 3 of them came out to be, they were appointed and they came out to be very good judges. The bar still speaks, the litigant also still speak about those 3 recommendations, very good recommendation made by Justice Gowda. He proved to be such a successful Chief Justice that the last occasion, when the High Court building was being inaugurated, new High Court building, Chief Justice of India, then Altamas Kabir, was standing by my side, sitting by my side, and Justice Gowda was delivering a speech. You must have heard, most of you, when he delivers a speech, there is a lot of applaud, a lot of clapping goes on. And on that occasion, I hinted to Chief Justice Kabir, sir, why don't you take him? Why don't you take him to Supreme Court? Here is a material. He said, I agree. And we came back. Next collegium, he was up in the Supreme Court and appointed, elevated to the Supreme Court of India. In the Supreme Court, I had this, almost that was in my last phase. He came I think, in 2012, and I was retiring in 2014. I happened to sit with him on the last phase of my tenure as Chief Justice. And I was about to retire when we had to hear a very important criminal appeal which came from Gujarat High Court. This is related to the Akshadam case. The terrorists had entered and they were all killed. But 11 accused persons amongst the minority community had been rounded up, and on the basis of a confession recorded by the senior superintendent of police,
under the POTA Act, all of them convicted. And 3 of them, death sentence. High Court confirmed it, death sentence. When we saw this, that the only evidence that they are relying on, really what evidence, is this confession recorded by a police officer, which was under POTA allowed, provided certain conditions are followed. We felt, wow, what kind of conviction this is, and that to 3. And I asked Justice Gowda, please go ahead and write the judgment. So Justice Gowda authored a very long judgment. This was in 2016, May. And held that the preconditions for confession, to a valid confession, had not been complied with. Namely, before going for the confession, they should have examined, and the magistrate should have examined the injuries. And after coming out from the confession, before the police officer, whether the magistrate should have examined whether there were injuries or not. And then he set aside the judgment of conviction. All the persons were acquitted. This was on 16th of May, 2014. And people still talk about that acquittal of 11 persons. So he was really showing conscience and commitment in judicial matters. And at the end I would say, I retired, he continued. Then I was invited to a farewell function given by a number of members of the bar. That was in a restaurant in Lodi Gardens. When I went there, it was a big crowd, bigger than this crowd, attending dinner for farewell of Justice Gowda. So I thought Justice Gowda's tenure of the Supreme Court has also been very good, very popular, liked, and I felt very nice because my recommendations that Justice Gowda would be a good Chief Justice and good Judge of the Supreme Court came to be true. Thank you very much. Well, ladies and gentlemen, Honorable Justice Shri A.K. Patnaik has given us an insight, the rare insight aspects of Honorable Justice Shri B. Gopal Gowda. ಗೋಪಾಲ್ ಗೌಡರ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿದಿದ್ದಾರೆ. ಅವರ ಮೇಲಿನ ನಮ್ಮ ಗೌರವ ಇನ್ನೂ ಹೆಚ್ಚಾಗುವಂತೆ ಮಾಡಿದ್ದಾರೆ. ಲೆಟ್ಸ್ ಗಿವ್ I would now request the Honorable Deputy Chief Minister of Andhra Pradesh, Shri Pawan Kalyan, to address all of us. A very warm good evening to all the dignitaries assembled here for the book release function of Sri Justice Gopal Gowda ji on the occasion of his 75th birthday celebration. It gives me an immense pleasure to be here on this occasion and delighted to be a part in releasing the biography of a great human being whom we lovingly call him as Manavatavadi. That's the apt title for his autobiography. And I would like to convey my heartfelt namaskars to Honorable Sri Justice and Santosh Hegde, former Lokayukta of Karnataka and former Supreme Court, Judge of Supreme Court of India. And my heartfelt namaskars to Honorable Justice Sri A.K. Patnaik ji, former Judge of Supreme Court of India. Honorable Justice Sri Sudhendra Rao ji, former Judge and High Court of Karnataka.
A heartfelt namaskars to Sri H.K. Patilji, Minister for Law and Parliamentary Affairs, Legislation, Tourism, Government of Karnataka. A heartfelt namaskars to Honorable M.N. Seshadriji, Senior Advocate, High Court of Karnataka. My heartfelt namaskars to Govindarajuluji, Political Secretary to Government of Karnataka. And Sri M.N. Pillapadaji, General Secretary for the Station Committee. To all other senior advocates, members of the Bar Council, advocates, their families, public and media brothers and police, a warm good evening to all. Ellarigu namaskara. One sentence I could think of, Justice Gopal Gauraji, is that when justice becomes a voice, not just a verdict, that becomes Justice Gopal Gauraji. Today, I'm deeply honored to be here today, celebrating the 75th birthday of Honorable former Supreme Court Judge, Justice Sri Gopal Gauraji. I stand before you not as a Deputy Chief Minister or other names I carry. I stand here today, as a student who has been fortunate enough to learn from one of this country's rarest voices of moral courage, Justice V. Gopal Gauraji. When I look at his life journey, it fills me with deep respect. Born in a small village called Pedduru in Chintamani region of Kolar district, from a humble family, he rose through sheer dedication and integrity. From being an advocate to serving as a judge of the Karnataka High Court, then as a Chief Justice of the Orissa High Court, and later as a judge of the Supreme Court of India, his life itself is an inspiration. It shows us that what honesty, hard work, and commitment to justice can achieve. Recently in July 2025, I spoke about Justice Gauraji in an interview. When I said that Justice Gauraji is not just an inspiration, he is my mentor. His commitment to the oppressed, his fearless defense of constitutional values, these are the ideals I strive to live by. It is because beyond being a former judge of the Supreme Court, he is a man who has dedicated his life to the voice of the voiceless. Justice Gopal Gauraji has always extended his support in crucial people's movements, whether it was the Nallamala uranium issue or the Amaravati farmer struggles, or when we formed the Joint Fact-Finding Committee to understand how central funds were being utilized by the state. He participated voluntarily, sharing his knowledge and helping us present facts in the right way. He offered a rightful judicial guidance that helped us to examine the constitutional obligations that denied promises and the center's accountability under the APA Reorganization Act. He showed us that truth is not just an emotion, it's a process, it's evidence, it's courage wrapped in facts. With his support, our fact-finding committee was not just a political tool, it became a document of justice and a mirror to the facts. What we learn, mainly from the key words from him is, governments may change, but the duty to the Constitution never changes. And that our duty is not to please governments, but to protect citizens from the misuse of power, whoever wields it. Justice Gopal Gauraji, your life and words reminds us that true patriotism is not about political alignment, but about institutional courage and moral conviction. You have taught us that we must govern with conscience, judge with courage, and serve with integrity because, as you beautifully put it, the Constitution is not just a document, it is a sacred trust placed in our hands. We are deeply grateful, sir, for your wisdom, your clarity, and your unwavering faith in the spirit of our Constitution. Your words continue to inspire us to build a democracy rooted in courage, compassion, and balance.
Justice Gopal Gowdaji has been a lighthouse in a sea of political chaos. He is a proof that retirement does not silence responsibility, that a judge may leave the bench, but not the battle for justice. That is why we fight. Our fight is not about power, it's about restoring trust in public life, it's about bringing dignity back to governance, it's about ensuring that the law protects the weak, not just the powerful. That's what we all stand for. That's why we stand by Justice Gopal Gowdaji. And in this journey, we are blessed to be guided not just by political instincts, but also by ethical giants like Justice V. Gopal Gowdaji. Finally, I would like to sum up in a few words. I draw strength from his words, I draw clarity from his wisdom, and above all, I draw courage from his life. Let us carry that spirit forward. Let us build a society where justice is not feared, but felt. And these are the key takeaways which I have taken from his life. He has often said that legislature, the administration, the judiciary are the three organs of one living constitution. Each must perform its role independently, yet harmoniously complementing one another when needed, but never crossing into each other's domain. These words capture the very essence of a republic, that independence does not mean isolation and cooperation does not mean compromise. You have repeatedly reminded the judiciary, the government, and the bureaucracy that the ultimate duty of every institution is to protect the democratic spirit and uphold constitutional values. Your reflections on governance and justice are not about politics, they are about principle. The judiciary must show courage when power becomes overbearing and caution when power is balanced. On this special day, I pray to Lord Venkateshwara and Lord Manjunatha to bless Justice Gopal Gowdaji with long life and good health. May his wisdom continue to guide future generations, and may leaders like me always have the privilege to learn from his experience and ideals. And Jai Karnataka and Jai Hind. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Guruve Namah. So if you remember the persons during your ascendance to reach the top, then definitely you will be a more successful. That's a standing example, Shri Pawan Kalyan. Let's give a huge round of applause and thank Shri Pawan Kalyan ji for taking time off and coming here for Justice V. Gopal Gowda. Innu ಕರ್ನಾಟಕ ರಾಜ್ಯದ ಸನ್ಮಾನ್ಯ ಕಾನೂನು ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರು ಮಾತಾಡ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀ ಎಚ್ ಕೆ ಪಾಟೀಲ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಘನವೆತ್ತ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ವಿ ಗೋಪಾಲ್ ಗೌಡ ಅವರ 75ನೇ ವರ್ಷದ ಈ ಸಂದರ್ಭದಲ್ಲಿ ಅಭಿನಂದನೆಯ ಪುಸ್ತಕ ಬಿಡುಗಡೆ ಈ ಒಂದು ಅತ್ಯಂತ ಹುರುಪಿನ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರೊಳಗೆ ಸನ್ಮಾನ್ಯ ವೆಂಕಟಾಚಲಯ್ಯನವರು ನಮ್ಮ ವರ್ಚುವಲ್ ಮುಖಾಂತರ ಅದನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನು ನೀಡಿರತಕ್ಕಂಥ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರೇ, ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಎ ಕೆ ಪಟ್ನಾಯಕರವರೇ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು, ಕರ್ನಾಟಕದಲ್ಲೂ ಅತ್ಯಂತ ಜನಪ್ರಿಯರಾಗಿರುವ ಮಾನ್ಯ ಪವನ್ ಕಲ್ಯಾಣ್ ಅವರೇ,
ಸನ್ಮಾನ್ಯ ಗೋಪಾಲ್ ಸುಬ್ರಹ್ಮಣ್ಯಂರವರೇ, ಆತ್ಮೀಯರಾದ ಹಿರಿಯ ಸಹಕಾರಿಗಳಾದ GT ದೇವೇಗೌಡರೇ, ಗೆಳೆಯರಾದ ಮಾಜಿ ಶಾಸಕರು ಸಚೇತಕರು ಆದ ನಾರಾಯಣ ಸ್ವಾಮಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಸನ್ಮಿತರಾದ ಶೇಷಾದ್ರಿ ಅವರೇ, ನ್ಯಾಯಮೂರ್ತಿ NK ಸುಧೀಂದ್ರ ರಾವ್ ಅವರೇ, ನಂಜುಂಡಸ್ವಾಮಿ ಅವರೇ, ಪಿಳ್ಳಪ್ಪನವರೇ, ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ಗೋಪಾಲ್ ಗೌಡ್ರ ಬಗ್ಗೆ ಅವರು ನ್ಯಾಯಮೂರ್ತಿಗಳಾಗಿದ್ದಾಗ ಏನೇನು ಮಾಡಿದ್ರು, ಏನೇನು ಹೇಳಿದ್ರು, ಅವರ ನಿಲುವೇನಿದ್ದು ಅನ್ನೋದನ್ನ ಅವರ ಜೊತೆಗಾರರಾದವರು, ನ್ಯಾಯಮೂರ್ತಿಗಳಾಗಿದ್ದವರು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಗೋಪಾಲ್ ಗೌಡ್ರ ಈ ಮಾನವತಾವಾದಿ ಗೋಪಾಲ್ ಗೌಡ ಪುಸ್ತಕ ನೀವು ಯಾರಾದ್ರೂ ಗಮನಿಸಿದ್ರೆ ಗೋಪಾಲ್ ಗೌಡ್ರಿಗೆ ಮಾತ್ರ ಹಳ್ಳಿ ಬಗ್ಗೆ ಅಭಿಮಾನ ಇರುವುದಲ್ಲ, ಹೋರಾಟಗಾರರ ಬಗ್ಗೆ ಕಳಕಳಿ ಇರುವುದು ಅಷ್ಟೇ ಅಲ್ಲ, ಅವರ ಹಿತೈಷಿಗಳು, ಅವರ ಸಂಗಡಿಗರು, ಅವರ ಬಳಗ ಏನಿದೆ, ಅವರ ಬಳಗಕ್ಕೆಲ್ಲ ರೈತರ ಬಗ್ಗೆ ನಿಷ್ಠೆ, ಬಡವರ ಬಗ್ಗೆ ಕಳಕಳಿ, ಜೊತೆಗೆ ಸಾಮಾನ್ಯನ ಧ್ವನಿಯಾಗಿರ್ಬೇಕು ಅನ್ನುವಂತ ಅವರ ಛಲ ಏನಿತ್ತು, ಆ ಛಲ ಎಲ್ಲರಲ್ಲಿನೂ ಇತ್ತು ಅಂದ್ರೆ ಅವರ ಗೆಳೆಯರ ಬಳಗನ ಅಂಥದ್ದು ಅನ್ನೋದನ್ನ ಬಹಳ ಆನಂದದಿಂದ ಹೇಳ್ಬೋದು. ಅವ್ರು ನೋಡಿ, ಆ ಎತ್ತರಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆದ್ಮೇಲೆ ಸಹಿತ ಅವ್ರಿಗೇನು ಹಳೆ ಗೆಳೆತನ ಇದ್ದು ಆ ಗೆಳೆತನ ಯಾವೂ ವ್ಯತ್ಯಾಸ ಆಗಲಿಲ್ಲ. ನಮ್ಮ ಮೋಹನ್ ಗೊಂಡಜ್ಜಿ ಮೊದ್ಲೇನು ಹೇಳ್ತಿದ್ರು, ಅವ್ರು ವಕೀಲರಿದ್ದಾಗ ಹೆಂಗಿದ್ವಿ ನಾವು ಅವರು ಅಂತೇಳಿ, ಅದನ್ನ ಇವತ್ತಿನೂ ಹೇಳ್ತಾರೆ. ಅವರ ದೊಡ್ಡತನ ತೋರಿಸ್ಬೇಕು ಅಂದ್ರೆ ಅವ್ರ ಬಳಗದವರು ಇವರು ಅಮೆರಿಕಾದಾಗ ಹೋಗಿ ಎಲ್ಲ ನಿಂತಿದ್ದು ಫೋಟೋ ಹಾಕಿಲ್ಲ ಪುಸ್ತಕದೊಳಗೆ. ಅವರ ಹಳೇ ಪ್ರಾಥಮಿಕ ಶಾಲೆ ಫೋಟೋ ಹಾಕ್ಯಾರ. ಅವ್ರ ಊರಿನ ಅತ್ಯಂತ ಪ್ರತಿಷ್ಠಿತ ಸಹಕಾರಿ ಸಂಘ, ಆ ಸಂಘದ ಒಂದು ದುರಸ್ತಿಗೆ ಬಂದಿರತಕ್ಕಂಥ ಆ ಸಂಘದ ಕಟ್ಟಡದ ಫೋಟೋ ಹಾಕ್ಯಾರ. ಅವರ ಕಾಲೇಜ್ ಫೋಟೋ ಹಾಕ್ಯಾರ. ನಾನು ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಓಡಿಸಾಕ್ ಬಂದಾಗ ದೊಡ್ಡ ಕಟ್ಟಡದ ಫೋಟೋ ನೋಡಿದ್ರೆ ಆ ಮಾನವತಾವಾದಿ ಪುಸ್ತಕದೊಳಗೆ. ಮೊನ್ನೆ ಗೋಪಾಲ್ ಗೌಡ್ರನ್ನ ನಾನು ಸುಮಾರು 30 ವರ್ಷದಿಂದ ಅತಿ ಸಮೀಪದಿಂದ ಬಲ್ಲವನು. ಅವ್ರು ನಮ್ ಕೂಡ ಫೋನ್ನಾಗ ಒಮ್ಮೊಮ್ಮೆ ಜೋರ್ ಮಾತಾಡ್ಯಾರ. ನಾವು ಅವ್ರಿಗೆ ಏನ್ ಎಷ್ಟೇ ಎಕ್ಸ್ಪ್ಲನೇಷನ್ ಹೇಳಕ್ ಹೋದ್ರು ಸಹಿತ ಆ ಬಡವರ ಪರವಾಗಿರ್ತಕ್ಕಂಥ ನಿಲುವುಗಳೇನಿರ್ತಿದ್ವು ಅವುಗಳಲ್ಲಿ ಎಳ್ಳಷ್ಟು ವ್ಯತ್ಯಾಸ ಇರ್ತಿರ್ಲಿಲ್ಲ. ಸರ್ಕಾರದಲ್ಲಿದ್ದವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಮಾಡಬೇಕು, ಕಳಕಳಿಯಿಂದ ಇರಬೇಕು, ಎಷ್ಟು ತಕ್ಷಣದಿಂದ ಕೆಲಸ ಹಾಕಬೇಕು, ಅವುಗಳ ಬಗ್ಗೆ ಅವ್ರು ನೀಡಿದಂತ ಮಾರ್ಗದರ್ಶನಗಳು ಇವತ್ತು ನನಗೆ ನೆನಪು ಮೂಲೆಯಲ್ಲಿ ಹಚ್ಚಲಾಗಿದೆ. ಹೋರಾಟಗಾರರು ಯಾರು ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿನೂ ಹೋರಾಟಗಾರರಾಗಿದ್ದರು. ಈಗ ಅವಶ್ಯಕತೆ ಏನಿದೆ ಅಂದ್ರೆ ಯಾರು ಒಬ್ಬರು ಹೋರಾಟಗಾರ ಆಗಬೇಕು ಅಂದ್ರೆ ಈಗ ಗೋಪಾಲ್ ಗೌಡರು ಎತ್ತರಕ್ಕೆ ಬಂದು ಹೋರಾಟ ಮಾಡೋದು ಬಹಳ ಕಠಿಣ. ಈ ಎತ್ತರದಲ್ಲಿರುವ ಗೋಪಾಲ್ ಗೌಡರು
ನಮ್ಮ ಈ ಸಮಾಜದೊಳಗ, ನಮ್ಮ ಈ ಪ್ರಜಾತಂತ್ರದೊಳಗ, ನಮ್ಮ ಈ ನ್ಯಾಯದಾನ ವ್ಯವಸ್ಥೆಯೊಳಗ ಬಹಳ ದೊಡ್ಡ ಬದಲಾವಣೆಗಾಗಿ ಆ ಹೋರಾಟಗಾರರ ಆ ನೈಜ ವ್ಯಕ್ತಿತ್ವವನ್ನ ಇನ್ನೂ ಹೆಚ್ಚು ಪಕ್ವವಾಗಿ ಪರಿಣಾಮಕಾರಿಯಾಗಿ ತಾವು ಬಳಕೆ ಮಾಡಿಕೊಂಡ್ರೆ ಒಂದು 5 ವರ್ಷ ನಿಮ್ಮ ವಯಸ್ಸು ಕಡಿಮೆ ಆಗ್ಬೋದು, ಆದ್ರೆ ಅದರಿಂದ ಸಮಾಜಕ್ಕೆ ಮಾತ್ರ ಬಹಳ ಒಳ್ಳೇದಾಗ್ತದೆ. ಎಂ.ಎನ್. ವೆಂಕಟಾಚಲಯ್ಯನವರು ಇತ್ತೀಚೆಗೆ ದಕ್ಷಿಣ ಪುಸ್ತಕಕ್ಕೆ ಬರೆದಿರ್ತಕ್ಕಂಥ ಅವರ ಫಾರ್ವರ್ಡ್ ನಲ್ಲಿ ಹೇಳ್ತಿದ್ರು, ನ್ಯಾಯಾಂಗದ ಬಗ್ಗೆ ಯಾರು ಏನ್ ಹೇಳಿದ್ರೆ ಅದು ಇಂಟ್ರೂಷನ್ ಅಂತಾರೆ, ಅದನ್ನ ಇಂಟರ್ಫರೆನ್ಸ್ ಅಂತಾರೆ. ದೇ ಆರ್ ನಾಟ್ ಏಬಲ್ ಟು ಟಾಲರೇಟ್. ಅದಕ್ಕೆ ನಾವು ಅವತ್ತು ಟಾಲರೇಟ್ ಮಾಡದೇ ಇರಲಿ. We have to tell them again and again. ಅದನ್ನ ಇತರರೆಲ್ಲರೂ ಹೇಳೋದಕ್ಕೆ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಕೆಲಸ ಮಾಡೋದ್ರೊಳಗ ಮಾನ್ಯ ಗೋಪಾಲ್ ಗೌಡರ ವ್ಯಕ್ತಿತ್ವ ಒಂದು ವಿಶೇಷ ವ್ಯಕ್ತಿತ್ವವಾಗಿ ಅವರ 75ನ ಮುಂದಿನ ಆಯುಷ್ಯದಲ್ಲಿ ಒಂದು ದೇಶದ ಸೇವೆಯಾಗಿ ಹೊರಹೊಮ್ಮಲಿ ಹಾಗೆ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ. ಇವತ್ತಿನ ಈ ವೇದಿಕೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ವೇದಿಕೆ. ಅವರ ಬಗ್ಗೆ, ಗೋಪಾಲ್ ಗೌಡರ ಬಗ್ಗೆ ಅಭಿನಂದನೆ ನುಡಿ ಹೇಳಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟರು. ದಿಟ್ಟತನ ಅಂದ್ರೆ ಏನು ಅನ್ನೋದನ್ನ ಜನಸಾಮಾನ್ಯರಿಗೆ ತೋರಿಸೋದಲ್ಲ, ನ್ಯಾಯಾಧೀಶರಿಗೂ ತೋರಿಸಿದ್ರು. ಇವತ್ತು ನ್ಯಾಯದಾನ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ಲೋಪಗಳು, ಅದರ ಕೊರತೆಗಳು, ಅವೆಲ್ಲವುಗಳನ್ನ ತಿಳಿಸೋದ್ರ ಮೂಲಕ ನಮ್ಮ ರಾಜ್ಯ ರಾಷ್ಟ್ರದಲ್ಲೇ ಹೆಸರಾಂತರಾಗಿರ್ತಕ್ಕಂಥವ್ರು. ಕರ್ನಾಟಕ ಈ ಮ್ಯಾಲ್ಕುಂತ ಈ ನ್ಯಾಯಮೂರ್ತಿಗಳ ಸಲುವಾಗಿ ಸುಮಾರು ಒಂದು ದಶಕ ನಡುತ್ತಾ ಇತ್ತು, ಹಂಚ್ತಾ ಇತ್ತು. ಅಂತ ನಿಷ್ಠುರತೆಯಿಂದ ಸೇವೆ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳನ್ನ ಇಲ್ಲಿ ತಾವು ಬರಮಾಡಿಕೊಂಡಿದ್ದೀರಿ. ನನಗೆ ಬಹಳ ಹಾಗೂ ಅಭಿಮಾನ. ಇವತ್ತಿನ ಈ ಕಾರ್ಯಕ್ರಮದೊಳಗ ನೂರಾರು ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು, ಆಡಳಿತಗಾರರು, ಯಾರು ಏನು ದೇಶದಲ್ಲಿ, ಸಮಾಜದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆ ಬಯಸುವ ಮನಸ್ಕರಿದ್ದಾರೆ, ಅವರೆಲ್ಲರೂ ಸೇರಿದ್ದಾರೆ. ಇದು ಒಂದು ರೀತಿ ಸಮಾನ ಮನಸ್ಕರ ವೇದಿಕೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಆಗಬೇಕಾದದ್ದು ಬಹಳ ಇದೆ. ಅದನ್ನು ಮಾಡೋದರಲ್ಲಿ ಬಹಳಷ್ಟು ಛಲ ಹೊಂದಿರತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡರು ಬರುವ ದಿವಸದಲ್ಲಿ 75ರ ನಂತರ ಯುವಕರಂತೆ ಮತ್ತೆ ಶ್ರೇಷ್ಠ ಹೋರಾಟಗಾರರಾಗಿ ರಾಷ್ಟ್ರದಲ್ಲಿ ಹೊರಹೊಮ್ಮಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಕೆ ಮಾಡಿ ಅವ್ರಿಗೆ ಭಗವಂತ 100 ವರ್ಷ ಆಯುಷ್ಯ ಕೊಡಲಿ ಅಂತ ಹಾರೈಸಿ, ಅವ್ರಿಗೆ ಶಕ್ತಿ ಅಂದರೆ ಅವರೊಬ್ಬರೇ ಅಲ್ಲ, ಅವ್ರ ಮನೆಯವರು ಕೊಟ್ಟಿರ್ತಕ್ಕಂಥ ಶಕ್ತಿ, ಅವರು ಮನೆಯವರು ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ, ಅವ್ರ ಮನೆಯವರು ತುಂಬಿರ್ತಕ್ಕಂಥ ಧೈರ್ಯ ಮಾನ್ಯ ಗೋಪಾಲ್ ಗೌಡರಿಗೆ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅವರು ಇಬ್ಬರಿಗೂ ಸಹಿತ ನಾನು ಅಭಿನಂದಿಸಿ, ಇವತ್ತು ನಮ್ಮ ಕರ್ನಾಟಕಕ್ಕೆ, ನಮ್ಮ ಬ್ಯಾಂಕ್ವೆಟ್ ಹಾಲ್ಗೆ, ನಮ್ಮ ವಿಧಾನಸೌಧಕ್ಕೆ ಆಂಧ್ರದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ. ಅತ್ಯಂತ ಸಂತೋಷದ ಸಂದರ್ಭ. ಅವರಿಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತನೂ ಮಾಡ್ತೀನಿ. ಅವ್ರಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ಜಸ್ಟಿಸ್ ಗೋಪಾಲ್ ಗೌಡರು ರೈತ ಪರ, ಗ್ರಾಮೀಣ ಜನರ ಪರ. ಅವರನ್ನ ನಾನು ಹತ್ತಿರದಿಂದ ಬಲ್ಲೆ. ಅವರ ಒಡನಾಟವನ್ನು ಸ್ಮರಿಸಿದ್ದಾರೆ ಶ್ರೀ ಎಚ್ ಕೆ ಪಾಟೀಲ್ ಅವರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ಸ್ ಥ್ಯಾಂಕ್ ಶ್ರೀ ಎಚ್ ಕೆ ಪಾಟೀಲ್ ಫಾರ್ ಗಿವಿಂಗ್ ಅಸ್ ಮೋರ್ ಇನ್ಸೈಟ್ಸ್ ಇನ್ ಟು ಆನರಬಲ್ ಜಸ್ಟಿಸ್ ಗೋಪಾಲ್ ಗೌಡ. ಇನ್ನು
ನಮ್ಮನ್ನೆಲ್ಲ ಉದ್ದೇಶಿಸಿ ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ GT ದೇವೇಗೌಡರು, ಹಿರಿಯ ರಾಜಕಾರಣಿಗಳು ಅವರು ಮಾತಾಡ್ತಾರೆ. ಬಂಧುಗಳೇ, ಸ್ವಾಗತಿಸಿ ಜೋರಾದ ಚಪ್ಪಾಳೆಯೊಡನೆ ಶ್ರೀ GT ದೇವೇಗೌಡರು. ಬಂಧುಗಳೇ, ಈ ಒಂದು ಸುಂದರ ಸಂಜೆಯ ಅರ್ಥಪೂರ್ಣ ಕಾರ್ಯಕ್ರಮ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಈ ಸಭಾಭವನದಲ್ಲಿ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಘನತೆವೆತ್ತ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಗೋಪಾಲಗೌಡರಿಗೆ 75 ಅಭಿನಂದನೆ ಸಲ್ಲಿಸಲು ಹಾಗೂ ಪುಸ್ತಕ ಬಿಡುಗಡೆ ಮಾಡಿ ಸಾಕ್ಷ್ಯ ಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಹಿರಿಯರೂ ಆದ ಸನ್ಮಾನ್ಯ MN ವೆಂಕಟಾಚಲಯ್ಯನವರು ತಮ್ಮನ್ನೆಲ್ಲರೂ ಕೂಡ ಅವರ ನುಡಿಮುತ್ತುಗಳನ್ನು ಹಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೂ ವಿಶ್ರಾಂತ ನ್ಯಾಯಾಧೀಶರು, ಮಾಜಿ ಲೋಕಾಯುಕ್ತರು, ನಿಷ್ಪಕ್ಷಪಾತ ನೇರ ನಡೆನುಡಿಗಳಲ್ಲಿ ಒಬ್ಬರಾಗಿರುವ ಎಲ್ಲ ಜನಮನದಲ್ಲಿ ಇಂದಿಗೂ ಕೂಡ ಉಳಿದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆರವರು, ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ AK ಪಾಟ್ನಾಯಕ್ರವರು, ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಇವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಜನಪ್ರಿಯ ಚಲನಚಿತ್ರ ನಟರು, ಮುಖ್ಯಮಂತ್ರಿಗಳು ರಾಜಕೀಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಕ್ಸಸ್ ಆಗಿ ಮುಂದಿನ ಯುವ ನಾಯಕರಾಗಿ ಭಾರತ ದೇಶ ಹೊರಹೊಮ್ಮತಕ್ಕಂಥ ಪವನ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದಿದ್ದಾರೆ. ಯುವಕರಿಗೆ ಪ್ರೋತ್ಸಾಹವನ್ನು ಕೂಡ ನೀಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತಾ, ಅದೇ ರೀತಿ ನಮ್ಮ ಹಿರಿಯ ಮಂತ್ರಿಗಳು, ಕಾನೂನು ಸಚಿವರು, ಬಹಳಷ್ಟು ಅನುಭವಗಳಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ HK ಪಾಟೀಲ್ ಅವರು ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಗೋಪಾಲ್ ಸುಬ್ರಹ್ಮಣ್ಯರವರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಮೇಶ್ ಬಾಬುರವರೇ, ಮೋಹನ್ ಕೊಂಡಜ್ಜಿ ಅವರೇ, ರಮೇಶ್ ಅವರೇ, ನಮ್ಮ ವೈ.ಎ. ನಾರಾಯಣ ಸ್ವಾಮಿ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಶೇಷಾದ್ರಿ ಅವರು, ನಮ್ಮ ಎಲ್ಲ ಮುಖಂಡರುಗಳು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಈ ಒಂದು ಕಾರ್ಯಕ್ರಮ ಗೋಪಾಲಗೌಡರಿಗೆ ಮಾತ್ರ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಎಲ್ಲ ನ್ಯಾಯಾಧೀಶರು, ನ್ಯಾಯವಾದಿಗಳು ಅವರೆಲ್ಲರಿಗೂ ಕೂಡ ಒಂದು ಸಲ್ತಕ್ಕಂಥ ಇದು ದೊಡ್ಡ ಒಂದು ಗೌರವ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಗೋಪಾಲಗೌಡರಿಗೆ 75ನೇ ವರ್ಷದ ಅಭಿನಂದನಾ ಸಮಾರಂಭ ಸಲ್ಲಿಸ್ತಕ್ಕಂಥದ್ದು ಇಡೀ ನ್ಯಾಯಾಲಯಕ್ಕೆ ಸಲ್ತಕ್ಕಂಥ ಗೌರವ, ನ್ಯಾಯಾಧೀಶರಿಗೆ, ನ್ಯಾಯವಾದಿಗಳಿಗೆ ಸಲ್ತಕ್ಕಂಥ ಗೌರವ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ನಮ್ಮ ಪಿಳ್ಳಪ್ಪನವರು ನೀವು ಬರಲೇಬೇಕು ಅಂತ ಹೇಳಿದ್ರು. ನಮ್ಮನ್ನ ಯಾಕೆ ಕರಿತೀರಿ, ಬತ್ತಿ ನಾನು ಹಿಂದೆಗಡೆ ಕೂತಿರ್ತೀನಿ, ವೇದಿಕೆ ಮೇಲೆ ಬೇಡ ಅಂತ ಹೇಳಿದೆ. ನಾನು ಅನ್ಕೊಂಡೆ ನಮ್ಮ ಪ್ರೋಗ್ರೆಸಿವ್ ಫಾರ್ಮರ್ ಕೃಷಿಕ ಅಂತ, ಅವ್ರು ಕೃಷಿಕರ ಪರವಾಗಿ ಹೋರಾಟ ಮಾಡ್ತಾರಲ್ಲ, ಅದಕ್ಕೆ ನನ್ನೊಬ್ಬ ರೈತ ಅಂತೇಳಿ ಕರೆದಿದ್ದೀರಿ, ಅದಕ್ಕೋಸ್ಕರ ಬತ್ತೀನಿ ನಾನು ವೇದಿಕೆ ಮೇಲೆ ಅಂತೇಳಿ ಅವ್ರಿಗೆ ಹೇಳಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಯಾವಾಗ ಸರ್ಕಾರಗಳು ಸಂವಿಧಾನವನ್ನು ತಿರುಚಲು ಅಥವಾ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮಧ್ಯಸ್ಥಿಕೆ ವಹಿಸಿ ಕಾನೂನಿನ ಮೂಲಕ ಸರಿಪಡಿಸುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪನಂಬಿಕೆ ಮೂಡುತ್ತಿದೆ. ಅದಕ್ಕೆ ಕಾರಣ ತಡವಾದಂಥ ವಿಲೇವಾರಿಗಳು ಮತ್ತು ನ್ಯಾಯಾಂಗದ ನಡವಳಿಕೆ. ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯರಾದಂಥ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅವರು, ಗೋಪಾಲ್ ಗೌಡರು,
ಇವರುಗಳು ನ್ಯಾಯಾಂಗ ವ್ಯವಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ಬರುವಂತೆ ಮಾಡಿದ್ದಾರೆ. ಇವರುಗಳು ನ್ಯಾಯಾಂಗ ವ್ಯವಸ್ಥೆಯ ಮುತ್ತುಗಳಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ಹಳ್ಳಿಯ ಕೃಷಿಕ ಕುಟುಂಬದಿಂದ ಬಂದು ಬದ್ಧತೆಯನ್ನು ಮೈಗೂಡಿಸಿಕೊಂಡು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಸರನ್ನ ಮಾಡಿದವರು. ಗೋಪಾಲ್ ಗೌಡರು ಹಳ್ಳಿಯ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟವನ್ನ ಕೈಗೊಂಡಿರ್ತಕ್ಕಂಥವ್ರು. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಬಹಳ ಜನರಲ್ಲಿ ಕಾಣಿಸೋದಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ನ್ಯಾಯಾಂಗ ವ್ಯವಸ್ಥೆಯ ಅನರ್ಘ್ಯ ರತ್ನವಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಆಚಾರ ವಿಚಾರಗಳು ಹಾಗೂ ಕಾರ್ಮಿಕರು, ರೈತರು, ಬಡವರ ಪರವಾಗಿ ಜನಪರ ಹೋರಾಟಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ. ಯಾಕೆಂದರೆ ಇಂದಿನ ಯುವ ಪೀಳಿಗೆ ಜಾತಿ, ಮತ, ಪಂಗಡಗಳ ಮಧ್ಯೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಕಳೆದುಕೊಳ್ಳುತ್ತಿರುವುದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಂದಿನ ರಾಜಕೀಯ ಪರಿಸ್ಥಿತಿ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರಿಗೆ 75 ವರ್ಷ ನ್ಯಾಯಾಧೀಶರಾಗಿ ನೀಡಿದ ಜನರ ತೀರ್ಪುಗಳು, ಅವರು ನಿವೃತ್ತಿ ನಂತರವೂ ಕೂಡ ವಿರಮಿಸದೆ ಜನಪರ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಬಹಳಷ್ಟು ಜನ ನ್ಯಾಯಾಧೀಶರು ಯಾರು ಕೂಡ ಹೋರಾಟಗಳಲ್ಲಿ, ಸಾರ್ವಜನಿಕ ಬದುಕಿನ ಹೋರಾಟಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ. ಆದರೆ ನಮ್ಮ ಪ್ರಧಾನಿಗಳಂತ ದೇವೇಗೌಡರು ಪ್ರಧಾನಿಗಳಿದ್ದಾರೆ, ಯಾರು ಕೂಡ ಹೋರಾಟದಲ್ಲಿ ಭಾಗವಹಿಸಲ್ಲ. 94 ವರ್ಷ ವಯಸ್ಸವರು ಇವತ್ತು ಯಾವ್ದಾದ್ರು ರೈತ ಪರ ಹೋರಾಟದಲ್ಲಿ ಇವತ್ತು ಭಾಗವಹಿಸ್ತಾರೆ. ಆ ರೀತಿ ಗೋಪಾಲ್ ಗೌಡರು, ಸಂತೋಷ್ ಹೆಗಡೆ ಅವರು ಎಲ್ಲೇ ಜನಗಳ ಅನ್ಯಾಯ ಆಗ್ತಾ ಇದೆ ಅಲ್ಲಿಗೆ ಸಿಡಿದು ಹೇಳ್ತಕ್ಕಂಥದ್ದನ್ನ ಮಾಡ್ತಾರೆ. ನೀರಾವರಿ ನಿಮಗೆ ಗೊತ್ತು, ಕೋಲಾರ ಜಿಲ್ಲೆ ಚಿನ್ನದ ಗಣಿ ಅಂತ ಹೇಳ್ತೇವೆ, ಅಲ್ಲ ರೈತರ ಗಣಿ. ಅದು ನಿಜವಾಗ್ಲೂ ಕೂಡ ಕಷ್ಟಪಟ್ಟು ದುಡಿತಕ್ಕಂಥದ್ದು ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದ್ಯಾವಂತ ಇರ್ತಕ್ಕಂಥದ್ದು ಹೆಚ್ಚಿನ ಅಲ್ಲೇ. ತಮಿಳುನಾಡಿಗೆ ಬಿಟ್ರೆ ಅಧಿಕಾರಿಗಳಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯವರೇ. ಇದೊಂದು ನೆಚ್ಚಿನ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಗೋಪಾಲ್ ಗೌಡರು ಅವರೆಲ್ಲ ಹೋರಾಟವನ್ನ ಯಾವಾಗಲೂ ಕೂಡ ವಿರಮಿಸದೆ, ಯಾವಾಗಲೂ ಕೂಡ ರಾಜ್ಯದಾದ್ಯಂತ ಅಲ್ಲಿ ಅನ್ಯಾಯ ಆಗ್ತಾ ಹೋಗ್ತಾರೆ. ನೀರಾವರಿ ನಿಮಗೆ ಗೊತ್ತು, ಸರ್ಕಾರ ಅವೈಜ್ಞಾನಿಕವಾಗಿ ತೀರ್ಮಾನವನ್ನು ಕೈಗೊಂಡಾಗ ರೈತರ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸರು ತಡೀತಾರೆ. ಪೊಲೀಸರಿಗೆ ಹೇಳ್ತಾರೆ, ರೈತರು ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಜೈಲಿಗೆ ಹಾಕಿಸಿ, ಇಲ್ಲ ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀನಿ, ಇಲ್ಲ ಸರ್ಕಾರದಿಂದ ಕೇಳ್ತೀನಿ ನೀವು ಅಂತೇಳಿ ಸರ್ಕಾರವನ್ನ ಕಠಿಣವಾದ ಪದಗಳಿಂದ ಯಾರ್ಯಾರು ನುಡಿತಾ ಇದ್ರೆ ಅದು ಗೋಪಾಲ್ ಗೌಡರು ಅಂತಕ್ಕಂಥದ್ದನ್ನ ನೇರವಾಗಿ ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ಸನ್ಮಾನ್ಯ ಗೋಪಾಲ್ ಗೌಡರಿಗೆ ಜೀವನದಲ್ಲಿ ದೇವರು ಅವರಿಗೆ ಇನ್ನೂ 100 ವರ್ಷ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡಬೇಕು. ಅವರ ಹೋರಾಟ, ಅವರ ಸ್ಫೂರ್ತಿ, ಅವರ ಬದುಕು ನಮ್ಮ ಯುವಕರಿಗೆ ದಾರಿದೀಪ ಆಗಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಗೋಪಾಲ್ ಗೌಡರು ಅವರ ಹೋರಾಟ, ಅವರ ಬದುಕು ಇವೆಲ್ಲವನ್ನು ಕೂಡ ಜೊತೆಯಲ್ಲಿ ಸ್ನೇಹಿತರಾಗಿರ್ತಕ್ಕಂಥವ್ರು, ನ್ಯಾಯವಾದಿಗಳಾಗಿ ಜೊತೆಯಲ್ಲಿ ಸ್ನೇಹಿತರಿದ್ದಂಥವ್ರು, ನ್ಯಾಯಾಧೀಶರಾಗಿದ್ದಂಥವ್ರು, ಅವರ ಎಲ್ಲ ಅಭಿಮಾನಿಗಳು, ರೈತ ವರ್ಗ ಎಲ್ಲರೂ ಕೂಡ ಪವನ್ ಕಲ್ಯಾಣ್ ಅವರನ್ನ ಚಿಂತಾಮಣಿ ಕರ್ನಾಟಕದಲ್ಲಿ 60,000 ಜನರ ಮಧ್ಯದಲ್ಲಿ ಇವತ್ತು ಗೌರವ ಸಮರ್ಪಣೆಯನ್ನು ಜನರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸೇವೆ, ಸಾರ್ಥಕವಾದಂತಹ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನು ಗೌರವಿಸಿದ್ದಾರೆ. ಅದರಿಂದ ನಾವು ನೀವು ಎಲ್ಲರೂ ಕೂಡ ಇವತ್ತು ಸೇರಿ ಆ ದೇವರು ಅವರಿಗೆ ಇನ್ನು 100 ವರ್ಷ ಆರೋಗ್ಯವನ್ನು ಕೊಡಲಿ. ಇದೇ ರೀತಿ ಹೋರಾಟಗಳ ಮೂಲಕ, ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ರೈತ ಸಂಘಟನೆ ಹೋರಾಟ ಕಾಲಕ್ಕೆ ಹೋಯಿತು. ಇವತ್ತು ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಆಗ್ತವೆ ಅಂತ ಹೇಳಿದ್ರೆ ಹೋರಾಟ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ, ಅಲ್ಲೇ ನಿಂತು ಹೋಗ್ತವೆ. ಆಮೇಲೆ ಈ ರಾಜಕೀಯ ಕ್ಷೇತ್ರದಲ್ಲಂತೂ ನೇರವಾಗಿ ಮಾತಾಡ್ತಕ್ಕಂಥವ್ರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕರು ವಿಧಾನಸಭೆ ಬರೋಕ್ಕೂ ಸಾಧ್ಯವಿಲ್ಲ. ಏನಾದ್ರು ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲ ಏನಾದ್ರು ಮೋಸ ಮಾಡಬೇಕು, ಏನಾದ್ರು ಮಾಡಬೇಕು, ಬಡವ್ರ ತಲೆ ಹೊಡಿಬೇಕು. ಹಿಂಗಿದ್ರೆ ರಾಜಕೀಯ ಪ್ರವೇಶ ಮಾಡಕ್ಕಾಗ್ತದೆ. ಶಾಂತೇರಿ ಗೋಪಾಲ್ ಗೌಡರು, ಈ ಗೋಪಾಲ್ ಗೌಡ್ರ ಹೆಸರು ಕೇಳಿದ್ರೆ ಹಿಂದೆ ಶಾಂತೇರಿ ಗೋಪಾಲ್ ಗೌಡರು, ಲೋಹಿಯಾರ್ ಅವರ
ಜೊತೆಲಿದ್ದಂತ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ಇವತ್ತು ಕೂಡ ಸ್ಮರಿಸ್ತಾರೆ ಜನರು. ಆ ರೀತಿಯ ಹೋರಾಟದ ಮೂಲಕ ಗೋಪಾಲ್ ಗೌಡ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ನಮ್ಮ ಇವತ್ತೇನು ನಮ್ಮ ನ್ಯಾಯಮೂರ್ತಿಗಳಂತ ನಮ್ಮ ನ್ಯಾಯಮೂರ್ತಿ ಹಿರಿಯರಂತ ವೆಂಕಟಾಚಾರ್ಯನವರು, ಸಂತೋಷ್ ಹೆಗಡೆ ಅವರು, ಪಟ್ನಾಯಕ್ ಅವರು, ಅವರೆಲ್ಲರೂ ಕೂಡ ಬಂದು ಅವ್ರನ್ನ ಆಶೀರ್ವದಿಸಿ ಅವ್ರಿಗೆ ಇನ್ನೂ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥದ್ದು, ಅವ್ರು ಇನ್ನೂ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ಅವರುಗಳಿಗೆ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಮಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. Honorable Justice Sri V. Gopal Gowda is a true visionary. ಅವರ ಮಾತುಗಳನ್ನ G.T. ದೇವೇಗೌಡರ ಮಾತುಗಳನ್ನ ಆಲಿಸಿದಾಗ ಗೋಪಾಲ್ ಗೌಡರು ಒಬ್ಬ ಟ್ರೂ ವಿಷನರಿ ಅಂತ ತಿಳಿಸಿದ್ದಾರೆ. ಲೆಟ್ಸ್ ಆಲ್ ಥ್ಯಾಂಕ್ ಶ್ರೀ G.T. ದೇವೇಗೌಡ ಅವರು. ಧನ್ಯವಾದಗಳು ಸರ್. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ Y.A. ನಾರಾಯಣಸ್ವಾಮಿ, ಮಾಜಿ ಶಾಸಕರು ಮತ್ತು ಮಾಜಿ ಸರ್ಕಾರಿ ಮುಖ್ಯ ಸಚೇತಕರು. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವಿ. ಗೋಪಾಲ್ ಗೌಡರವರ 75ನೇ ಜನ್ಮ ದಿನಾಚರಣೆಯ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮುಂದೆ ವೇದಿಕೆ ಮೇಲೆ ಕೂತು ಕಂಗೊಳಿಸ್ತಾ ಇರುವಂತ, ಚಿರ ಯುವಕನ ತರ ಕಾಣ್ತಾ ಇರುವಂತ ಗೋಪಾಲ್ ಗೌಡರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಶುಭಾಶಯ ಕೋರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ನಿಮಗೆಲ್ರಿಗೂ ವಿ. ಗೋಪಾಲ್ ಗೌಡರು, ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ವಿ. ಗೋಪಾಲ್ ಗೌಡ್ರಲ್ಲ, ವಿಕ್ಟರಿ ಗೋಪಾಲ್ ಗೌಡ್ರು ಅಂತ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಅವರ ಕರೀತಾ ಇದ್ದೇವೆ. ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸವನ್ನ ಸಾಧಿಸದೆ ಬಿಡದೆ ಇರುವಂತಹ ಛಲದಂಕ ಮಲ್ಲ ಅಂತ ನಾವೆಲ್ಲರೂ ಬಹಳ ಅಭಿಮಾನದಿಂದ ಅವ್ರ ಬಗ್ಗೆ ಹೇಳ್ಕೊಡ್ತೇವೆ. ಈ ದಿನ ಅವ್ರ ಕುರಿತು ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಶೇಷಾದ್ರಿ ಮತ್ತು ಅವರ ತಂಡದವರಿಗೆ ಮಾನವತಾವಾದಿ ಅಂತ ಹೆಸರನ್ನಿಟ್ಟು ಬಹಳ ಸಮಂಜಸವಾದ ಪುಸ್ತಕವನ್ನು ಹೊರತಂದಿರುವಂತಹ ಈ ತಂಡಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋಣ. ವೇದಿಕೆ ಮೇಲೆ ಅಭಿನಂದನಾ ನುಡಿಗಳನ್ನ ನುಡಿದಂತ ಕರ್ನಾಟಕ ರಾಜ್ಯ ಕಂಡ, ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವದ ನ್ಯಾಯಮೂರ್ತಿಗಳು, ಲೋಕಾಯುಕ್ತರು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ದೇಶಕ್ಕೆ ತೋರಿಸಿಕೊಟ್ಟಂತ ಗೌರವಾನ್ವಿತ ಸಂತೋಷ್ ಹೆಗಡೆಜಿಯವರೇ, ಮತ್ತೊಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಿರಿಯರು ಅಂತ ಪಟ್ನಾಯಕ್ ಸಾಹೇಬ್ರೆ, ಮತ್ತೊಬ್ಬರು ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ಮಾತನಾಡಕ್ಕೆ ವಿಶೇಷವಾಗಿ ಗೋಪಾಲ್ ಗೌಡ್ರ ಬಗ್ಗೆ ಅಭಿಮಾನವನ್ನು ಇಟ್ಟು ಗೋಪಾಲ್ ಗೌಡ್ರ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಆಂಧ್ರ ಪ್ರದೇಶದಿಂದ ಬೆಳಗಿಂದ ಚಿಂತಾಮಣಿ ಮುಖಾಂತರ 60,000 ಜನ ಆ ಒಂದು ಅಭಿಮಾನಿಗಳ ಉದ್ದೇಶಿಸಿ ಮಾತನಾಡಿ ಈ ವೇದಿಕೆ ಮೇಲೆ ಗೋಪಾಲ್ ಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು ಬಂದಿರುವಂತಹ ಪವನ್ ಕಲ್ಯಾಣ್ ಅವರಿಗೆ ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕಾನೂನು ಮಂತ್ರಿಗಳು, ನಮ್ಗೆಲ್ರಿಗೂ ಹಿರಿಯರು, ಮಾರ್ಗದರ್ಶಿ ಅಂತ ಗೌರವಾದ ಎಚ್ ಕೆ ಪಾಟೀಲ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು ಅಂತ ಗೌರವಾನ್ವಿತ G.T. ದೇವೇಗೌಡ್ರೆ, ಮತ್ತೆ ನಮಗೆಲ್ರಿಗೂ ಮಾತೃ ಸಮಾನರಾದಂತ ಗೋಪಾಲ್ ಗೌಡ್ರ ಸಾಧನೆ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿರುವಂತ ಶ್ರೀಮತಿ ಗೋಪಾಲ್ ಗೌಡ್ರೆ, ಅದೇ ರೀತಿ ಈ ಪುಸ್ತಕ ಅಭಿನಂದನಾ ಗ್ರಂಥದ ಅಧ್ಯಕ್ಷರು, ನಮ್ಗೆಲ್ರಿಗೂ ಬಹಳ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸುಧೀಂದ್ರ ಅವರೇ, ಸ್ನೇಹಿತರ ರಮೇಶ್ ಬಾಬು ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ನಿವೃತ್ತ ನ್ಯಾಯಮೂರ್ತಿಗಳೇ, ನ್ಯಾಯಾಧೀಶಗಳೇ, ಎಲ್ಲ ವರ್ಗದ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧು ಭಗಿನಿ, ವಿಶೇಷವಾಗಿ ಗೋಪಾಲ್ ಗೌಡ್ರ ಅಭಿಮಾನಿ ಬಂಧುಗಳೇ, ನನಗೆ ಗೋಪಾಲ್ ಗೌಡ್ರ ಬಗ್ಗೆ ಮಾತನಾಡೋದಕ್ಕೆ 3 ನಿಮಿಷ ಟೈಮ್ ಹೇಳಿದ್ದಾರೆ. ನನಗೆ ಸಾಧ್ಯನೇ ಇಲ್ಲ, ಆದರೆ ಸಮಯ ಜಾಸ್ತಿ ಆಗೋಗಿದೆ, ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ.
ಜೂಲಿಯಸ್ ಸೀಸರ್ ಶೇಕ್ಸ್ಪಿಯರ್ ಅವರು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬ್ರೂಟಸ್ ಅನ್ನುವ ಒಂದು ಪಾತ್ರದ ಮುಖಾಂತರ ಮನುಷ್ಯ ತನ್ನ ಸಾಧನೆಯನ್ನ ಯಾವ ರೀತಿ ಸಾಕಾರಗೊಳಿಸಬಹುದು ಅಂತ ಹೇಳಿ ರೂಪಕದ ಮುಖಾಂತರ ಕೊಡ್ತಾರೆ. ಮನುಷ್ಯನ ಜೀವನದಲ್ಲಿ ಅವಕಾಶಗಳು, ಸವಾಲುಗಳು ಬಹಳ ದೊಡ್ಡ ಪ್ರಮಾಣ ಒದಗಿ ಬರ್ತವೆ. ಆ ಸವಾಲುಗಳು ಬಂದಾಗ ಆ ಸವಾಲನ್ನ ಸ್ವೀಕಾರ ಮಾಡಿದೆ. ಆ ಸವಾಲುಗಳು ಮತ್ತು ಅವಕಾಶಗಳನ್ನ ಸಮುದ್ರದ ಅಲೆಗಳಿಗೆ ಹೋಲಿಸಿದ್ದಾರೆ. ಸಮುದ್ರದ ಅಲೆಗಳಿಗೆ ನೋಡಿ, ಅಯ್ಯೋ ನಮ್ಮ ಕೈಲಿ ಆಗೋದಿಲ್ಲ, ಈ ಅಲೆಯನ್ನ ಬೇಯಿಸುವ ಶಕ್ತಿ ಯಾರ ಕೈಲಿ ಅಂತೇಳಿ ಕೈ ಚೆಲ್ಲಿ ಕೂತ್ರೆ ಅವರಿಂದ ಏನು ಸಾಧ್ಯ ಇಲ್ಲ ಅಂತೇಳಿ. ಛಲ ಹೇಗಿರ್ಬೇಕು ಅಂದ್ರೆ ಅಲೆಗಳ ಮೇಲೆ ಸವಾರಿ ಮಾಡಿ ತನ್ನ ಸಾಧನೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಯಾವ ವ್ಯಕ್ತಿಯಲ್ಲಿ ಮೂಡುತ್ತೋ ಆ ವ್ಯಕ್ತಿ ಮಾತ್ರ ಈ ಸಮಾಜಕ್ಕೆ ಆಸ್ತಿ ಆಗಕ್ಕೆ ಸಾಧ್ಯ ಅಂತ ವ್ಯವಸ್ಥೆಗೆ ಸೇರಿದ ಗೋಪಾಲ್ ಗೌಡರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಒಂದು ದೀಪ ಹಣತೆ ತಾನು ಉರಿಯದೆ ಬೇರೆ ದೀಪಕ್ಕೆ ಬೇರೆ ಒಂದು ಇದಕ್ಕೆ ಹಣತೆಯನ್ನ ಟ್ರಾನ್ಸ್ಫರ್ ಮಾಡಕ್ ಆಗುವುದಿಲ್ಲ. ಅಂದ್ರೆ ಹಣತೆ ತಾನು ಉರಿದು ಬೇರೆ ಹಣತೆಯನ್ನ ಹಚ್ಚಕ್ಕೆ ಸಾಧ್ಯ. ಅದೇ ರೀತಿ ಯಾವುದೇ ಒಂದು ಪಾತ್ರೆ ತಾನು ನೀರನ್ನು ತುಂಬಿಸಿಕೊಳ್ಳದೆ ಬೇರೆಯವರಿಗೆ ನೀರು ಉಣಿಸಕ್ಕೆ ಸಾಧ್ಯನೇ ಇಲ್ಲ. ಈ ಹಣತೆ ಮತ್ತು ನೀರಿನ ತರ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಜ್ಞಾನದ ಮುಖಾಂತರ ಸಮಾಜದ ಒಳಿತಿಗಾಗಿ ಜೀವನವನ್ನೇ ಮುಡಿಬಿಟ್ಟ ಏಕೈಕ ವ್ಯಕ್ತಿ ನಾನು ನೋಡಿದ ಜೀವನದಲ್ಲಿ ಗೋಪಾಲ್ ಗೌಡರು ಅನ್ನೋದ್ರ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಗೋಪಾಲ್ ಗೌಡರ ಬಗ್ಗೆ ಅವರಿಗೆ ಜೀನ್ಸೇ ಬೇರೆ. ಒಂದು ನಿಮಿಷ ದಯವಿಟ್ಟು ಕೇಳಬೇಕು. ಅವ್ರ ಜೀನ್ಸೇ ಬೇರೆ. ಏನದು ಅಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕುಟುಂಬಗಳು ದೇಸಾಯಿ ಗೌಡರು ಅನ್ನೋ ಕುಟುಂಬಗಳಿದೆ. ಆ ದೇಸಾಯಿ ಗೌಡರ ಕುಟುಂಬಗಳು ಹೇಗೆ ಅಂದ್ರೆ ಆಗಿನ ಕಾಲದಲ್ಲೇ ಸ್ವಾತಂತ್ರ್ಯ ಬರಕ್ಕೆ ಮೊದಲೇ ನೂರಾರು ವರ್ಷಗಳಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಎಲ್ಲ ಜಾತಿ ಜನಾಂಗಗಳಿಗೆ ನ್ಯಾಯದಾನವನ್ನು ಕೊಡುವ ಆ ಒಂದು ಕುಟುಂಬಗಳಿಗೆ ನಮ್ಮ ಭಾಗದಲ್ಲಿ ದೇಸಾಯಿ ಕುಟುಂಬ ಅಂತ ಹೇಳ್ತಾರೆ. ಅಂತ ದೇಸಾಯಿ ಕುಟುಂಬದ ಕುಡಿಯಾದ ಗೋಪಾಲ ಗೌಡರಿಗೆ ಅವರ ಜೀನ್ಸಲ್ಲೇ ಬಂದ್ಬಿಟ್ಟಿದೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು. ಅದಕ್ಕೋಸ್ಕರನೇ ಅವರು ಅಂದಿನ ಕಾಲಘಟ್ಟ ಅಂದ್ರೆ ಅವರು ಹುಟ್ಟಿದ ಆಸ್ಪಾಸಲ್ಲಿ ಸಂವಿಧಾನ ಜಾರಿಗೆ ಬಂತು ಅಂದ್ಕೊಂಡಿದ್ದೇನೆ. ಎಲ್ಲ ಇಲ್ಲಗಳ ಮಧ್ಯೆ ಅವರು ಹುಟ್ಟಿದೂರು ಸಮಾಜ ನೋಡಿದ್ದೆ ಅಂದ್ಕೊಂಡಿದ್ದೇನೆ. ರಸ್ತೆ ಇಲ್ಲ, ನೀರಿಲ್ಲ, ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ಬೆಳಗ್ಗೆ ನೀರಿಲ್ಲ, ಏನೂ ಇಲ್ಲ. ಅಂತ ಎಲ್ಲ ಇಲ್ಲಗಳ ಮಧ್ಯೆ ಹುಟ್ಟಿ ಎಲ್ಲವನ್ನೂ ಸಾಧನೆ ಮಾಡಿ ಎಲ್ಲವನ್ನೂ ಅರ್ಜಿಸಿ ಸಮಾಜಕ್ಕೆ ನಾನು ಒಬ್ಬ ವರದಾನವಾಗಿ ಒಬ್ಬರಿಗೆ ಸಮಾಜಕ್ಕೆ ಬದುಕು ಕೊಡುವ ಶಕ್ತಿಯನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಅನ್ನುವ ಸಾಧನೆಯನ್ನು ಮಾಡಿ ತೋರಿಸಿದ ವ್ಯಕ್ತಿ ಗೋಪಾಲ್ ಗೌಡರು. ಅದಕ್ಕೋಸ್ಕರನೇ ಅವರಲ್ಲಿ ವಿಶೇಷವಾದ ಜೀನ್ಸ್ ಇದೆ, ಆ ಕುಟುಂಬಕ್ಕೆ ಜೀನ್ಸ್ ಇದೆ. ನಮ್ಮಲ್ಲಿ ಎರಡು ಜಿಲ್ಲೆಗಳಲ್ಲಿ ಅಂತ ಕೆಲವೇ ಕೆಲವು ಕುಟುಂಬಗಳಲ್ಲಿ ದೇಸಾಯಿ ಗೌಡರ ಕುಟುಂಬಕ್ಕೆ ಸೇರಿದ ಗೋಪಾಲ್ ಗೌಡರ ಕುಟುಂಬವೂ ಒಂದು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ. ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ, ಪೀಠದಿಂದ ವ್ಯಕ್ತಿಗೆ ಗೌರವನ, ವ್ಯಕ್ತಿಯಿಂದ ಪೀಠಕ್ಕೆ ಗೌರವನ ಅಂತೇಳಿ. ಕೆಲವು ವ್ಯವಸ್ಥೆಗಳಲ್ಲಿ ಆ ವ್ಯಕ್ತಿಯ ಗೌರವ ಆ ಪೀಠದ ಮೇಲೆ ಕೂತ್ಕೊಂಡಾಗ ಜಾಸ್ತಿ ಆಗುತ್ತೆ. ಕೆಲವು ವ್ಯವಸ್ಥೆಗಳಲ್ಲಿ ಆ ವ್ಯಕ್ತಿ ಆ ಪೀಠದ ಮೇಲೆ ಕೂತಾಗ ಪೀಠಕ್ಕೆ ಗೌರವ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಎರಡನೇ ಕ್ಯಾಟಗರಿಗೆ ಸೇರಿದ ವ್ಯಕ್ತಿ ಗೋಪಾಲ್ ಗೌಡರು. ಗೋಪಾಲ್ ಗೌಡ ಯಾವಾಗಲೂ ನೋ ಕಾಂಪ್ರಮೈಸ್ ಮ್ಯಾನ್, ಕಾಂಪ್ರಮೈಸ್ ಇಲ್ಲಿಯೇ ಇಲ್ಲ. ಅಂಡ್ ಹಿ ಹ್ಯಾಸ್ ಗಾಟ್ ಇಂಪಿಕಬಲ್ ಇಂಟಿಗ್ರಿಟಿ ಅಂಡ್ ಹಾನೆಸ್ಟಿ ಎವರ್ ಸೀನ್. ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಗೋಪಾಲ್ ಗೌಡರು ಯಾವಾಗಲೂ ಅನ್ಯಾಯವನ್ನು ಸಹಿಸಿಕೊಳ್ಳುವ ವ್ಯಕ್ತಿ ಅಲ್ಲ, ಸಮಾಜದ ಅಸಮಾಧಾನ ಸಹಿಸಿಕೊಳ್ಳುವ ವ್ಯಕ್ತಿ ಅಲ್ಲ. ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಡೇರ್ ಆಗಿ ಧೈರ್ಯವಾಗಿ ಮಾತಾಡುವ ಶಕ್ತಿ. ಹಾಗಾಗಿಯೇ ಅಂದಿನ ಕಾಲದಲ್ಲಿ ಅವರು ಕಾಲೇಜಲ್ಲಿ ಓದ್ಬೇಕಾದ್ರೆ ಬೇರೆ ಡಿಗ್ರಿ ಮಾಡಿದ್ರೆ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು. ಆದ್ರೆ ಅವರು ಬೇರೆ ಡಿಗ್ರಿ ಮಾಡಿ ನನ್ನ ಸಂಸಾರ ಮಾಡ್ಕೊಳ್ಳೋಕೆ ನಾನು ಹುಟ್ಟಿಲ್ಲ, ನ್ಯಾಯದಾನದ ಮುಖಾಂತರ, ಸಂವಿಧಾನದ ಮುಖಾಂತರ ಜನರಿಗೆ ಒಂಥರ ಆಶಾಕಿರಣವಾಗಬೇಕು ಅಂತೇಳಿ ಆ ಕಾಲಕ್ಕೆ ಲಾ ಓದಿ ಬೆಂಗಳೂರಿಗೆ ಬಂದು ಆ ಲಾ ಒಂದು ಪಾಂಡಿತ್ಯವನ್ನು ಪಡೆದು ಎಷ್ಟೋ ಜನ ಯುವ ವಕೀಲರಿಗೆ ದಾರಿದೀಪವಾಗಿದ್ದಾರೆ. ನಮ್ಮಂತ ಯುವಕರಿಗೂ ಸಹ
ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ನಮ್ಗೆ ಯಾರೂ ಗೊತ್ತಿರಲಿಲ್ಲ. ಗೋಪಾಲ್ಗೌಡರ ಆಫೀಸು ಕೆಲಾರಿ ರೋಡಲ್ಲಿ ಆಫೀಸು, ಅವಿನ್ ರೋಡ್ ಕ್ಲಾಸ್ ರೋಡಲ್ಲಿ. ನಾನು ಹೋಗ್ತಾ ಇದ್ದೆ, ಸರ್ ಹಾಸ್ಟೆಲ್ ಸೀಟ್ ಬೇಕು ಸರ್ ಅಂತೇಳಿ. ಅವ್ರು ಎಷ್ಟು ಬಿಸಿ ಇದೆ, ಇವಾಗ ಕಂಪ್ಯೂಟರ್ ಇದೆ, ಅವ್ರ ಕಂಪ್ಯೂಟರ್ ಟೈಪ್ ರೈಟ್ರು, ಅವ್ರು ಹೇಳ್ತಾ ಇದ್ರೆ ಆ ಕ್ಲರ್ಕ್ ಹೊಡೆದು ಕೈ ಸೌದೋಗೋದು, ಅಷ್ಟು ಬಿಸಿ ಪ್ರಾಕ್ಟೀಸು. ಅಂತ ಸಂದರ್ಭದಲ್ಲಿಯೂ ಸಹ ನಮ್ಗೆಲ್ರಿಗೂ ಬಹಳ ದೊಡ್ಡ ಪ್ರಮಾಣದ ಸಹಾಯ ಮಾಡಿ ಹಾಸ್ಟೆಲ್ ಸೀಟ್ ಕೊಡಿಸಿ ನಮ್ಮಂತ ಎಷ್ಟೋ ಜನ ಯುವಕರನ್ನ ಮೇಲಕ್ಕೆ ತರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತನಾಡೋಕ್ಕೆ ಆಸೆ ಆದ ಸಮಯ ಇಲ್ಲ. ಆದ್ರಿಂದ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ವ್ಯವಸ್ಥೆಯಲ್ಲಿ ಒಬ್ಬೇ ವ್ಯಕ್ತಿ ಒಳ್ಳೆಯ ನ್ಯಾಯಾಧೀಶರಾಗಿ ಒಳ್ಳೆಯ ವಕೀಲರಾಗಿ ಹೆಸರು ಗಳಿಸೋದು ಬಹಳ ಕಷ್ಟ ಅಂದ್ಕೊಂಡಿದ್ದೇನೆ. ಐ ಮೇ ಬಿ ರಾಂಗ್. ಇಫ್ ಈಸ್ ನಾಟ್, ಪ್ಲೀಸ್ ಅಕ್ಸೆಪ್ಟ್ ಮೈ ಸೆಂಡ್ ಅಪಾಲಜೀಸ್. ಆದ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಹೆಸರಾಂತ ನ್ಯಾಯವಾದಿಯಾಗಿ, ಅತ್ಯಂತ ಹೆಸರಾಂತ ಬಹಳ ಎಫೆಕ್ಟಿವ್ ನ್ಯಾಯಾಧೀಶರಾಗಿ ನೋಡಿದ್ದು ಗೋಪಾಲ್ ಗೌಡರು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಸ್ನೇಹಿತರೆ. ಹಾಗಾಗಿ ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಪಟ್ನಾಯಕ್ ಸಾಹೇಬರು ಅದನ್ನ ಮೆನ್ಷನ್ ಮಾಡಿದ್ರು. ಅವರ ನಿವೃತ್ತಿ ದಿನ ಸುಪ್ರೀಂ ಕೋರ್ಟ್ ಲಾನ್ಸ್ ಅಲ್ಲಿ ನಾನು ಹೋಗಿದ್ದೆ ಅಲ್ಲಿಗೆ. ಆ ಸುಪ್ರೀಂ ಕೋರ್ಟ್ ಆ ಹುಲ್ಲು ಹಾಸಿನ ಮೇಲೆ ಆ ಬೀಳ್ಕೊಡುಗೆ ಸಮಾರಂಭ ನೋಡ್ಬೇಕಾಗಿತ್ತು. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ದ ಗ್ಯಾಲಕ್ಸಿ ಆಫ್ ಆಲ್ ಡಿಗ್ನಿಟರೀಸ್, ಎಷ್ಟು ಜನ ನ್ಯಾಯಾಧೀಶರು, ಎಷ್ಟು ಜನ ಅಭಿಮಾನಿಗಳು, ಎಷ್ಟು ಜನ ವಕೀಲರು, ಅದು ಹೇಳಕ್ಕೆ ಪದಗಳೇ ಸಾಲದು, ವರ್ಣಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾದ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ನೋಡಿದ ಫಸ್ಟ್ ಕಾರ್ಯಕ್ರಮ. ಅಂತ ಒಂದು ವಿಶೇಷವಾದ ಪ್ರೀತಿಗೆ ಪಾತ್ರರಾಗಿರುವಂತಹ ಗೋಪಾಲ್ ಗೌಡರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಪ್ರೀತಿ ಇರುವ ಮಾತನ್ನು ಹೇಳಿ ಕೊನೆಯದಾಗ ಒಂದು ಮಾತಲ್ಲಿ ಮುಗಿಸ್ತೀನಿ. ರಿಟೈರ್ಡ್ ಆಗಿ 9 ವರ್ಷ ಆಗಿದೆ. ನಿವೃತ್ತಿ ಆದ್ಮೇಲೆ ಒಂದು ದಿನ ಮನೆಗೆ ಕೂತ್ಕೊಂಡಿಲ್ಲ. ಹುಟ್ಟಿದಾಗಲೂ ನೀರಿಲ್ಲ ಕೋಲಾರ ಜಿಲ್ಲೆಯಲ್ಲಿ, ಇವಾಗಲೂ ನೀರಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಏನಾದ್ರೂ ಮಾಡಿ ಪವನ್ ಕಲ್ಯಾಣ್ ಅವ್ರನ್ನ ಆಂಧ್ರದಿಂದ ಕರ್ಕೊಂಡ್ಬಂದು ಚಿಂತಾಮಣಿಯಲ್ಲಿ ಅವ್ರು ಬರ್ತ್ಡೇ ಮಾಡ್ಕೊಳ್ಳಿಲ್ಲ. ನೀರಾವರಿ ಹೋರಾಟಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನೀರು ಉಣಿಸೋದಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದ್ದು ಇವತ್ತು ಗೋಪಾಲ್ గౌడ్రు. నేను ఈ వేదిక పైన మన పవన్ కళ్యాణ్ గారిని చేతులు జోడించి అడుక్కుంటా ఉన్నాను. మీ తరపుగా కోలార చిక్కబಳ್ಳాపుర జిల్లాలకి నీళ్లు ఇవ్వాలని చెప్పేసి మీకు కోరుకుంటున్నాను మీకు అందరికీ. ಹಾಗಾಗಿ 9 ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾರೆ. ನಿನ್ನೆ ನೋಡಿದ ಪೇಪರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೀರಾವರಿ ಹೋರಾಟಕ್ಕೆ ಹೊಸದಾಗಿ ಶುರು ಮಾಡಿದ್ದಾರೆ. ಹಳೆ ಎಲ್ಲ ಇತ್ತು, ಅದು ಇನ್ನೊಂದು ಹೊಸ ಆಯಾಮವನ್ನು ಶುರು ಮಾಡಿದ್ದಾರೆ. ಆ ಕಾಲಕ್ಕೆ ಸರ್ಕಾರಗಳಿಗೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ. ನಾವು ಬೀದಿಗಿಳಿಬೇಕು ಅಂತೇಳಿ ಈ ವಯಸ್ಸಿನಲ್ಲಿ 25 ವರ್ಷದ ಯುವಕ ತರ ಹೋರಾಟಕ್ಕೆ ಇಳಿದಿದ್ದಾರೆ. ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಸರ್, ಪಕ್ಷಾತೀತವಾಗಿ ನಿಮ್ ಜೊತೆಗಿರ್ತೀವಿ. ನಮಗೆ ಬೇಕಾಗಿರೋದು ಸಮಾನತೆ ಮತ್ತೆ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿ ನಿಮ್ ಜೊತೆಗಿರ್ತೀವಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ, ಆ ದೇವರು ನಿಮ್ಗೆ ಎಲ್ಲ ಶಕ್ತಿಯನ್ನು ದಯಪಾಲಿಸಿ ಅನ್ನೋ ಮಾತನ್ನು ಹೇಳಿ, ಎಲ್ಲರ ಆಶೀರ್ವಾದ ಗೋಪಾಲ್ ಗೌಡ್ರ ಮೇಲೆ ಇರ್ಲಿ ಅನ್ನೋ ಮಾತನ್ನು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ವೇದಿಕೆ ಮೇಲೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನದಲ್ಲಿ ಸಾಕಷ್ಟು ಮಾತುಗಳಿದ್ವು, ಭಾವನೆಗಳಿದ್ವು. ಖಂಡಿತ ಆಫ್ಲೈನ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ ವಿತ್ ಆನರಬಲ್ ಜಸ್ಟಿಸ್ ಗೋಪಾಲ್ ಗೌಡ. ಧನ್ಯವಾದಗಳು. ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದ್ರೆ ವಿ ಹ್ಯಾವ್ ದಿ ಸಿಸ್ಟರ್ ಇನ್ ಲಾ ಆಫ್ ಆನರಬಲ್ ಜಸ್ಟಿಸ್ ಗೋಪಾಲ್ ಗೌಡ, ಮೇಡಮ್ ಗೀತಾ ರಾಜಗೋಪಾಲ್ ಅವರು. ಶಿ ಇಸ್ ಗೋಯಿಂಗ್ ಟು ಸ್ಪೀಕ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಮೆರಿಕಾದಿಂದ ಬಂದಿದ್ದಾರೆ, ಚಪ್ಪಾಳೆನೆ ಹೊಡಿತಾ ಇಲ್ವಲ್ಲಪ್ಪ ಯಾರು. ವೆಲ್ಕಮ್ ಮಿಸಸ್ ಗೀತಾ ರಾಜಗೋಪಾಲ್. Actually, standing here today in this stage is feeling like I'm in a dreamland. This was I'm Geeta Rajagopal, sister-in-law of Honorable Justice V. Gopal Gowda, and Veena is my younger sister. Thank you for obliging my last-minute request. I really appreciate it. Thank you for this time, this moment, and this opportunity. I don't know what to say, can't think of words. Maybe I'll figure something out. What an honor and an incredible accomplishment for you. You totally deserve it. You worked hard,
and then you earned it. We are so fortunate enough for you to be part of our family and our family. We are blessed with you being part of our life and our family. I'm also fortunate enough to be here today to witness this momentous occasion, and probably I lucked out to witness this occasion. Happy birthday to you, and we wish you many, 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 many more years. May God bless you with lots and lots and lots of health and happiness. And may God be with you with lots of pride, love and pride. We wish from Patel Ramdasapa's family and Justice B. Venkateswamy's family to you. We are so proud of this moment for you and my sister, and then just want to thank you for this last minute request, and then lots of pride and stuff and lots of love to you. Only love. Thank you, Words of emotion, words from the family. Let's give a round of applause to Madam Geeta Rajagopal for coming all the way from United States of America for this all-important function of the family. ಇನ್ನು ನಮ್ಮನ್ನೆಲ್ಲ ಉದ್ದೇಶ ನಾವು ನೀವೆಲ್ಲರೂ ಅತ್ಯಂತ ಕಾಯ್ತಿರುವಂತಹ ಕ್ಷಣ ಬಂದಿದೆ. Shri Pavan Kalyan has to leave because he has to catch a flight. So let's give a round of applause and thank Honorable Deputy Chief Minister of Andhra Pradesh, Shri Pavan Kalyan, for his august presence, and thank you very much for him. I would request all of you to kindly be away. He has to catch a flight, and that's the reason why he has to leave. Thank you very much. Request all of you to kindly be seated.